Hello dear students, welcome to Sing Style of Max. So we were discussing about integration chapter. Integration ಅಲ್ಲಿ ನಾವು 7.3 ವರೆಗೂ ಮುಗಿಸಿದ್ವಿ. ಓಕೆ, ಸೊ ಟುಡೇಸ್ ಲೆಕ್ಚರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಓಕೆ, ಅದರಲ್ಲೂ ಕೂಡ ಬಿಫೋರ್ ಗೋಯಿಂಗ್ ಟು ಎಕ್ಸಸೈಸ್ 7.4 ಸಮ್ 10 ಫಾರ್ಮುಲಾ ಇದ್ದಾವೆ. ಅದರ ಬಗ್ಗೆ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಆ್ಯಂಡ್ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಲೆಕ್ಚರ್ ದ್ಯಾಟ್ ಪ್ರೀವಿಯಸ್ ಎಲ್ಲ ಲೆಕ್ಚರ್ಸ್ನ ನೀವು ಆರ್ಡರ್ ವೈಸ್ ವಾಚ್ ಮಾಡ್ಕೊಂಡು ಬಂದಿರಬೇಕು. ಆವಾಗ ನಿಮಗೆ ತುಂಬ ಜಾಸ್ತಿ ಕನೆಕ್ಷನ್ ಫೀಲ್ ಆಗುತ್ತೆ, ಪ್ಲಸ್ ಹೆಲ್ಪ್ ಕೂಡ ಆಗುತ್ತೆ. ನಾನು ಹೇಳ್ತಾ ಇರೋದು ಬ್ರೈನಿಗೆ ಕರೆಕ್ಟಾಗಿ ಹೋಗುತ್ತೆ. ಓಕೆ, ಆ್ಯಂಡ್ ಆ ಲೆಕ್ಚರ್ಸ್ ಇಂದು ಲಿಂಕ್ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಲಿಂಕ್ ನಾನು ಪಿನ್ ಮಾಡಿರ್ತೀನಿ. ದೇರ್ ಯು ವಿಲ್ ಫೈಂಡ್ ಇಟ್. ಓಕೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ಇಂಟಿಗ್ರೇಷನ್ ಚಾಪ್ಟರ್ ಇಂದು ಪ್ಲೇ ಲಿಸ್ಟ್ ನಿಮಗೆ ಸಿಗುತ್ತೆ. ಸೊ ಆರ್ಡರ್ ವೈಸ್ ವಾಚ್ ಮಾಡಿಕೊಂಡು ಎಂಜಾಯ್, ದಟ್ಸ್ ಇಟ್, ರೈಟ್? ಆ್ಯಂಡ್ ಕೀಪ್ ಶೇರಿಂಗ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಸ್ ವೆಲ್ ಪ್ಲೀಸ್. ಓಕೆ, ನೀವು ವಿಡಿಯೋನ ಲೈಕ್ ಮಾಡಿದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಅಂದರೆ ನಿಮಗೆ ಗೊತ್ತಿಲ್ಲದೆ ಏನಾಗುತ್ತೆ, ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅಲ್ಲಿಗೆ. How? Because when you like the video, YouTube will recommend this lecture to all the other students. Okay, so help others, that's it, right? ಲೆಟ್ಸ್ ಕಮ್ ಟು ಲೆಕ್ಚರ್. ಸೊ ಆಲ್ಮೋಸ್ಟ್ 6 ಫಾರ್ಮುಲಾ ಸ್ಟಾರ್ಟಿಂಗಲ್ಲಿ ಏನಿದಾವಲ್ಲ, ಇವಾಗ ಸದ್ಯಕ್ಕೆ ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಬಿಡೋಣ. ಏನಂತ ಅಂದರೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ, ಇದರಲ್ಲಿ 3 ಫಾರ್ಮ್ಯಾಟ್ ಹೇಗಿದೆ ಅಂತ ಅಂದರೆ ಸ್ಕ್ವೇರ್ ರೂಟ್ ಇಲ್ಲದೆ ಇರೋ ಅಂಥದ್ದು. ಇನ್ನು 3 ಫಾರ್ಮ್ಯಾಟ್ ಏನಿದೆ ಅಂತಂದರೆ ಸ್ಕ್ವೇರ್ ರೂಟ್ ಇದೆ ಅದರಲ್ಲಿ. ಓಕೆ, ಯು ಹ್ಯಾವಿಂಗ್ ಸ್ಕ್ವೇರ್ ರೂಟ್ ಹಿಯರ್. 3 ಫಾರ್ಮುಲಾ ಸ್ಕ್ವೇರ್ ರೂಟ್ ಇಲ್ಲ, ಇನ್ನು 3 ಫಾರ್ಮುಲಾ ಸ್ಕ್ವೇರ್ ರೂಟ್ ಇದೆ, ರೈಟ್? ಸೊ ಇದ್ರದ್ದು ಪ್ರೂಫ್ ನಾವು ಫಸ್ಟ್ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ವೆಶನ್ ಬರುತ್ತೆ, ಮ್ಯಾಮ್ ಇದನ್ನ ಯಾಕೆ ನಾವು ತಿಳ್ಕೊಬೇಕು, ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಬೋದಲ್ವಾ, ಇಲ್ಲಿವರೆಗೂ ಕಲ್ತಿದ್ದೀವಲ್ಲ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ವರ್ಕ್ ಆಗೋದಿಲ್ಲ. ಅವಾಗ ನಾವೇನು ಮಾಡಬೇಕು ಅಂತ ಅಂದರೆ, ಎಸ್ಪೆಷಲಿ ನಿಮಗೆ ಏನಂತಾರದು ಕ್ವಾಡ್ರಾಟಿಕ್ ಈಕ್ವೇಷನ್ಸು ಆ ಫಾರ್ಮೆಟಲ್ಲಿ ನಿಮಗೆ ಕೊಟ್ಟಾಗ ದೇರ್ ಯು ಕೆನಾಟ್ ಆಲ್ವೇಸ್ ಯೂಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಅವಾಗ ಏನಾಗುತ್ತೆ ಅಂದರೆ, ಇನ್ ಕೇಸ್ ನಿಮಗೆ ಈ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬರ್ತಾ ಇದೆ ಅಂತ ಅನಿಸಿದ್ರೆ ನೀವು ಇದನ್ನು ಯೂಸ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಅದನ್ನು ನೋಡಿ ಅನಿಸುತ್ತೆ ಹೇಗೆ ಅಂತ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ರೈಟ್? ಸೊ ಈ ಥರ ಫಾರ್ಮೆಟಲ್ಲಿ ಇದ್ದಾಗ ನಾವು ಅದ್ರದ್ದು ಡೈರೆಕ್ಟ್ ಇಂಟಿಗ್ರೇಷನ್ ಬರ್ಕೊತೀವಿ. ಡೈರೆಕ್ಟ್ ಇಂಟಿಗ್ರೇಷನ್ ಬರ್ಕೊಳೋದು ಹೇಗೆ ಅಂತ ಅಂದರೆ ಬೈ ದಿಸ್ ಫಾರ್ಮುಲಾ ಇಟ್ ಸೆಲ್ಫ್ ಕಂಪೇರ್ ಮಾಡ್ಕೊತೀವಿ. ಕಂಪೇರ್ ಮಾಡಿ ಎಕ್ಸ್ ಜಾಗದಲ್ಲಿ ಎಕ್ಸ್, ಎ ಜಾಗದಲ್ಲಿ ಅಲ್ಲಿ ಏನು ನಂಬರ್ ಇದೆಯೋ ಅದನ್ನು ತಗೊಂಬಂದು ಬರಿತೀವಿ. ದಟ್ಸ್ ಸೋ ಸಿಂಪಲ್. ಬಟ್ ಫಸ್ಟ್ ಅದಕ್ಕಿಂತ ಮುಂಚೆ ಪ್ರೂಫ್ ಗೊತ್ತಿರ್ಬೇಕು ನಿಮಗೆ, ಹೌದಲ್ಲ? ಆ್ಯಂಡ್ ಇನ್ನೂ ಒಂದೇನಂದರೆ, ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮ್ಯಾಟು, ಅಥವಾ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟು, ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇವು 3 ಫಾರ್ಮ್ಯಾಟ್ ಇದಾವಲ್ಲ. ಇಲ್ಲಿ ನಿಮಗೆ ಅಂದರೆ ನೀವು ಈ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬರ್ತಾ ಇರಲ್ಲ ಕೆಲವೊಮ್ಮೆ. ಆವಾಗ ನೀವೇನು ಮಾಡಬೇಕು ಅಂತ ಅಂದರೆ, ಅಟ್ ದ್ಯಾಟ್ ಟೈಮ್ ನಾವೇನು ಮಾಡ್ತೀವಿ ಎಕ್ಸಾಕ್ಟ್ಲಿ ಅಂತ ಅಂದರೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಅಯ್ಯೋ ವಾಟ್ ಹ್ಯಾಪನ್ ಟು ಪೆನ್, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮ್ಯಾಟ್ ನಮಗೆ ಎಲ್ಲೇ ಸಿಕ್ಕಿದ್ರು ಕೂಡ ನಾವೇನು ಮಾಡ್ತೀವಿ ಅಂತ ಅಂದರೆ, ಸಬ್ಸ್ಟಿಟ್ಯೂಷನ್ ಇನ್ ಕೇಸ್ ಎ ಸೀಕೆಂಡ್ ತೀಟ ಮಾಡಬೇಕು ಅಂತ ಅನಿಸಿದ್ರೆ ಎ ಸೀಕೆಂಡ್ ತೀಟ ಮಾಡಿ, ಇಲ್ಲ ಅಂದರೆ ಎ ಕೊಸಿಕೆಂಡ್ ತೀಟ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇನ್ ಕೇಸ್ ಕ್ವಶನ್ ನಿಮಗೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿದೆ ಅಂತ ಅಂದರೆ ನಾವೇನು ಮಾಡ್ತೀವಿ, ಎ ಸೈನ್ ತೀಟ ಅಥವಾ ಎ ಕಾಸ್ ತೀಟ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮ್ಯಾಟಲ್ಲಿದೆ ಅಂತ ಅಂದರೆ ಎ ಟ್ಯಾನ್ ತೀಟ ಅಥವಾ ಎ ಕಾಟ್ ತೀಟ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಓಕೆ, ಸೊ ಇದು ನಾವು ಯಾವಾಗ ಮಾಡೋದು ಅಂತ ಅಂದರೆ, ಯಾವಾಗ ನಮಗೆ ಯಾವ ಮೆಥಡ್ ಮಾಡಬೇಕು ಅಂತ ಏನೋ ಗೊತ್ತಾಗ್ತಿಲ್ಲ, ಬಟ್ ಮುಂದೆ ಇರುವಂಥ ಕ್ವಶನ್ನು ಈ ಫಾರ್ಮ್ಯಾಟಲ್ಲಿ ಇದೆ ಅಂತ ಅನಿಸಿದಾಗ ನಾವು ಈ ಥರ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಯಾಕೆ ಮ್ಯಾಮ್ ಎ ಸೈನ್ ತೀಟ ಇಲ್ಲೇ ಮಾಡಬೇಕು, ಎ ಕಾಸ್ ತೀಟ ಇಲ್ಲೇ ಮಾಡಬೇಕು, ಇಲ್ಲಿ ಮಾಡ್ಬೋದಲ್ಲ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರಲ್ಲಿ ಮಾಡ್ಬೋದಲ್ಲ ಅಂತ ಕ್ವಶನ್ ಬಂದರೆ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಯಾಕೆ ಮಾಡೋದಿಲ್ಲ ಅಂತ ಅಂದರೆ, ನೀವು ಎ ಸೈನ್ ತೀಟನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂತ ಅಂದರೆ, ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟ, ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ವಾಟ್ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್? ಯು ನೋ ಇಟ್ ಈಸ್ ಕಾಸ್ ಸ್ಕ್ವೇರ್ ತೀಟಾ. ಸೊ ಅರ್ಥ ಆಯ್ತಲ್ಲ? ಸೊ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಯಾಕೆ ಅಂತ ಅಂದರೆ, ನಮ್ಮ ಹತ್ರ ಇರುವಂತಹ 3 ಬೇಸಿಕ್ ಐಡೆಂಟಿಟೀಸ್ ಇದೆಯಲ್ಲ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1, ಆ ಫಾರ್ಮ್ಯಾಟಲ್ಲಿ ನಮಗೆ ಈಸಿಯಾಗಿ ಸಿಗುತ್ತಿಲ್ಲಿ. ಓಕೆನಾ? ಅವಾಗ ಏನಾಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಅಥವಾ 1 ಮೈನಸ್ ಕಾಸ್ ಸ್ಕ್ವೇರ್ ಫಾರ್ಮ್ಯಾಟ್ ಸಿಗುತ್ತೆ. ಆ್ಯಂಡ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಡೈರೆಕ್ಟ್ಲಿ ಏನಂತಾರೆ ಅದನ್ನ, ಎ 1 ಮೈನಸ್ ಸೈನ್ ಸ್ಕ್ವೇರ್ ಇದ್ದರೆ ಕಾಸ್ ಸ್ಕ್ವೇರು, 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ದರೆ ಸೈನ್ ಸ್ಕ್ವೇರು. ಬಟ್ ಅದೇ ನಾನು ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಎ ಸೈನ್ ತೀಟ ಮಾಡಿದರೆ ಸಬ್ಸ್ಟಿಟ್ಯೂಟ್ ನನಗೇನು ಸಿಗುತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್ ಇದೆಯಾ, ಅಲ್ಲಿ ಸೈನ್ ಸ್ಕ್ವೇರ್ ಆಯಿತು, ಸೈನ್ ಸ್ಕ್ವೇರ್ ಪ್ಲಸ್ 1, ಎ ಜಾಗದಲ್ಲಿ 1 ಅಂತ ಅಸ್ಯೂಮ್ ಮಾಡಿ ಸದ್ಯಕ್ಕೆ. ಸೊ ಸೈನ್ ಸ್ಕ್ವೇರ್ ತೀಟ ಪ್ಲಸ್ 1 ಏನಾದರೂ ಆನ್ಸರ್ ಬರುತ್ತಾ? ನೋ, ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ಆನ್ಸರ್.
ಅರ್ಥ ಆಯ್ತಲ್ಲ? ಸೊ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇರೋದೇ ಯಾವ ಬೇಸಿಸ್ ಮೇಲೆ ಅಂದರೆ ಐಡೆಂಟಿಟಿ ಬೇಸ್ ಮೇಲೆ. ಅಂದರೆ 2 ಟರ್ಮ್ಸ್ನ ಕನ್ವರ್ಟ್ ಮಾಡಿ ಸಿಂಗಲ್ ಟರ್ಮ್ ಮಾಡೋಕ್ಕೆ. ನಾವು ಅಬ್ಸರ್ವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆಯಲ್ಲ, ಟ್ಯಾನ್ ಥೀಟಾ ಹಾಕಿದ್ರೆ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಪ್ಲಸ್ 1 ಸೀಕೆಂಡ್ ಸ್ಕ್ವೇರ್ ಆಗುತ್ತಾನೆ, 1ಕ್ಕೆ ಕನ್ವರ್ಟ್ ಆಯಿತಾ? ಅಥವಾ ಕಾಟ್ ಸ್ಕ್ವೇರ್ ಪ್ಲಸ್ 1 ಕೋಸಿಕೆಂಡ್ ಸ್ಕ್ವೇರ್ ಆಗುತ್ತೆ. ಸೊ ಸಿಂಗಲ್ ಐಡೆಂಟಿಟಿ ಸಿಂಗಲ್ ಟರ್ಮಿಗೆ ಕನ್ವರ್ಟ್ ಆಯ್ತಲ್ಲ. ಇದೇ ರೀತಿ ಇಲ್ಲೂ ಅಷ್ಟೇ, ಸೀಕೆಂಡ್ ಸ್ಕ್ವೇರ್ ತೀಟಾ -1 ಅಂದರೆ ಟ್ಯಾನ್ ಸ್ಕ್ವೇರ್ ತೀಟಾ, ಕೋಸಿಕೆಂಡ್ ಸ್ಕ್ವೇರ್ ತೀಟಾ -1 ಅಂತ ಅಂದರೆ ಕಾಟ್ ಸ್ಕ್ವೇರ್ ತೀಟಾ. ಸೊ ಇದು ಯಾವಾಗ ನಾವು ಯೂಸ್ ಮಾಡೋದು ಅಂದರೆ, ಯಾವಾಗ ಯಾವ ಮೆಥಡ್ ಮಾಡಬೇಕು ಅಂತ ಏನೂ ಫ್ಲ್ಯಾಶೇ ಆಗ್ತಾ ಇಲ್ಲಲ್ಲ ಆ ಟೈಮಲ್ಲಿ. ದಿಸ್ ದ ರೇರೆಸ್ಟ್ ಕೇಸ್, ಬಟ್ ಸ್ಟಿಲ್ ಯು ಶುಡ್ ರಿಮೆಂಬರ್. ಈವನ್ ಪ್ರೂಫಲ್ಲೂ ಕೂಡ ಇದು ಬರುತ್ತೆ, ನಿಮಗೆ ಹೇಳ್ತೀನಿ, ಡೋಂಟ್ ವರಿ. ರೈಟ್? ಸೊ ಲೆಟ್ ಅಸ್ ಫಸ್ಟ್ ಟ್ರೈ ಟು ಸಾಲ್ವ್ ಇನ್ ಎ ಆರ್ಡರ್ ವೈಸ್ ಮ್ಯಾನರ್. ಓಕೆ, ಫಸ್ಟ್ ಕಮಿಂಗ್ ಟು ದಿಸ್ ಒನ್, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಥರ ಫಾರ್ಮೇಟಲ್ಲಿ ನಿಮಗೆಲ್ಲಾದರೂ ಇಂಟಿಗ್ರೇಷನ್ ಸಿಕ್ಕರೆ ಅದರದ್ದು ಡೈರೆಕ್ಟ್ ಆನ್ಸರ್ ನೀವೇನು ಬರೀತೀರಾ ಅಂತ ಅಂದರೆ 1/2a log x ಮೈನಸ್ ಎ. ಎಕ್ಸ್ ಜಾಗದಲ್ಲಿ ಎಕ್ಸ್ ಇರುತ್ತೆ, ಎ ಜಾಗದಲ್ಲಿ ಇಲ್ಲಿ ಸಪೋಸ್ 4 ಇತ್ತು ಅಂದ್ಕೊಳ್ರಿ, ಆವಾಗ ಎ ಏನಾಗುತ್ತೆ? 4 ಅಂತ ಅಂದರೆ 2 ಸ್ಕ್ವೇರ್ ತಾನೆ. ಸೊ ಎ ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ. ಎಲ್ಲೆಲ್ಲಿ ನಿಮಗೆ ಎ ಇದೆಯೋ ಅಲ್ಲೆಲ್ಲ 2ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಅದನ್ನ ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಇನ್ನೂ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ರೈಟ್? ಸೊ ಕಮಿಂಗ್ ಟು ದ ಪ್ರೂಫ್ ಆಫ್ ದಿಸ್ ಇಂಟಿಗ್ರಲ್, ಈಗ ಅಬ್ಸರ್ವ್ ಮಾಡಿ, ಇಂಟೆಗ್ರಲ್ 1/x² ಮೈನಸ್ ಎ ಸ್ಕ್ವೇರ್, ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, ಇದನ್ನು ಇಂಟಿಗ್ರೇಟ್ ಮಾಡ್ಬೇಕು ನಾನೀಗ, ಹೇಗಾದರೂ ಇಂಟಿಗ್ರೇಟ್ ಮಾಡಿ ನನಗೇನೀಗ ಇದನ್ನು ಇಂಟಿಗ್ರೇಟ್ ಮಾಡಿಬಿಟ್ಟು ಪ್ರೊಸೀಜರ್ ತೋರಿಸಿ ಕೊನೆಗೆ ನನಗೆ ಇದೇ ಆನ್ಸರ್ ಬರುತ್ತೆ ಅಂತ ತೋರಿಸ್ಬೇಕು ನಾನೀಗ, ಹೌದಲ್ವಾ? ಸೊ ಇದರದ್ದು ಇಂಟಿಗ್ರೇಷನ್ ಇದೇ ಸಿಗುತ್ತೆ ಅಂತ ಪ್ರೂವ್ ಮಾಡಬೇಕಿದೆ. ಸೊ ಹೌ ಟು ಡೂ? ಇಲ್ಲಿ ಅಬ್ಸರ್ವ್ ಮಾಡಿದಾಗ ನನಗೇನು ಗೊತ್ತಾಗ್ತಿಲ್ಲ, ಬಟ್ ಒಂದೇನು ಗೊತ್ತಾಗ್ತಿದೆ, a² ಮೈನಸ್ b² ಫಾರ್ಮುಲಾ ಇದೆ ಇಲ್ಲಿ ಅಂತ ಗೊತ್ತಾಯಿತು, ಹೌದಲ್ಲ? ಸೊ ಡಿ ಎಕ್ಸ್ ಹಾಗೆ ಇರಲಿ, ಇದು a² ಮೈನಸ್ b². ವಾಟ್ ಈಸ್ a² ಮೈನಸ್ b²? a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಎಸ್, ಸೊ a² ಮೈನಸ್ b² ಅಂದರೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ, ಅಥವಾ a ಪ್ಲಸ್ ಬಿ ಇಂಟು ಎ. ಇಲ್ಲಿ ಬಿ ಜಾಗದಲ್ಲಿ ಎ ಇದೆ, ಎ ಜಾಗದಲ್ಲಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ, ಕರೆಕ್ಟ್ ಇದೆಯಾ? ರೈಟ್. ಈಗ ನಾನು ಇನ್ನು ಮುಂದೆ ಅಬ್ಸರ್ವ್ ಮಾಡ್ತೀನಿ, ಏನು ಮಾಡೋದು ಈಗ ಅಂತ ನೋಡಿದ್ರೆ, ಇಫ್ ಇವೆರಡು ಸಪ್ರೇಟ್ ಇದ್ದಿದ್ರೆ ನಾನು ಏನಾರ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೆ, ಬಟ್ ಅವು ಸಪ್ರೇಟ್ ಇಲ್ಲ, ಹೌದಲ್ಲ? ಸೊ ಸಪ್ರೇಟ್ ಇಲ್ಲದೆ ಇರೋದ್ರಿಂದ ನಾನೇನು ಮಾಡಬೇಕು ಈಗ? ಐ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ, ಐ ಗೆಟ್ ಟು ನೋ ಒನ್ ಪಾಯಿಂಟ್ ದ್ಯಾಟ್ 1 ಮೈನಸ್ ಎಕ್ಸ್ ಮೈನಸ್ ಎ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಎಕ್ಸ್ ಪ್ಲಸ್ ಎ, ಈ ಥರ ಇದ್ದಿದ್ರೆ, ಸಪ್ರೇಟ್ ಇದ್ದಿದ್ರೆ ನಾನು ಸಬ್ಸ್ಟಿಟ್ಯೂಷನ್ ಮಾಡ್ಕೊತಿದ್ದೆ. ಇದಿಲ್ಲ, ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇರೋದು ಈಗ, ಓಕೆನಾ? ಸೊ ಇಲ್ಲಿ ನಾನು ಇನ್ ಕೇಸ್ ಪ್ಲಸ್ ಹಾಕಿದರೆ ಏನಾಗುತ್ತೆ ಹೇಳಿ? ಅಬ್ಸರ್ವ್ ಮಾಡಿ, ಎಲ್ ಸಿ ಎಮ್ ಈ ಕಡೆಗೆ ಬರುತ್ತಾನೆ, ಎಕ್ಸ್ ಪ್ಲಸ್ ಎ ಪ್ಲಸ್ ಇದು ಈ ಕಡೆ ಬರುತ್ತೆ ಎಕ್ಸ್ ಮೈನಸ್ ಎ. ಅವಾಗ ಏನಾಗುತ್ತೆ ನೋಡಿ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ ನ್ಯೂಮರೇಟರಲ್ಲಿ 2x ಬರುತ್ತೆ. ನ್ಯೂಮರೇಟರ್ 2x ಬಂದರೆ ನಮಗೆ ತೊಂದರೆ, ಯಾಕೆ? ಎಕ್ಸ್ ಈಸ್ ನಾಟ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ, ಇಟ್ ಇಸ್ ಎ ವೇರಿಯಬಲ್. ಸೊ ಬಂದರೆ ಪ್ರಾಬ್ಲಮ್ ಆಗುತ್ತೆ. ನಾವೇನು ಮಾಡೋಣ, ಒಂದು ಕೆಲಸ ಮಾಡೋಣ, ಮೈನಸ್ ತಗೊಂಡು ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತೀವಿ. ಮೈನಸ್ ತಗೊಂಡಾಗ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ ಎ ಮೈನಸ್ ಇದು ಈ ಕಡೆ ಬರುತ್ತೆ ತಾನೆ, ಎಸ್ ಒನ್ನು? ಸೊ ಮೈನಸ್ ಎಕ್ಸ್ ಮೈನಸ್ ಎ, ಕರೆಕ್ಟ್ ಇದೆಯಾ? ಕರೆಕ್ಟ್ ಇಲ್ಲ, ಯಾಕೆ? ಬ್ರ್ಯಾಕೆಟ್ ಹಾಕಬೇಕು ಮೈನಸ್ ಬಂದರೆ, ರೈಟ್? ಸೊ ಈಗೇನಾಗುತ್ತೆ, ಎಕ್ಸ್ ಪ್ಲಸ್ ಎ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎ, ಎಕ್ಸ್ ಕ್ಯಾನ್ಸಲ್, ಉಳಿದಿದ್ದೇನು 2a. 2a ಇಸ್ ಎ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ನ ನಾನು ಬ್ಯಾಲೆನ್ಸ್ ಮಾಡ್ಕೋಬೋದು ಇಂಟಿಗ್ರೇಷನಲ್ಲಿ, ಹೌದಲ್ವಾ? ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಮಲ್ಟಿಪ್ಲೈ 1/2a ಮಾಡ್ಕೊಂಡ್ಬಿಟ್ರೆ ನಿಮಗೇನಾಯಿತು, 2a ಕ್ಯಾನ್ಸಲ್ ಆಗ್ತದೆ, ಸಿಂಪಲ್. ಅಥವಾ ಹೇಗಾದರೂ ಒಂದು ಬ್ಯಾಲೆನ್ಸ್ ಮಾಡ್ಬೋದು ನಾನು, ಹೌದಲ್ವಾ? ಸೊ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಅಂದರೆ, ವಿ ವಿಲ್ ಚೆಕ್ ಇಟ್ ಔಟ್ ನಾವು, ಡೋಂಟ್ ವರಿ ಅಬೌಟ್ ಇಟ್. ಅರ್ಥ ಆಯ್ತಲ್ಲ? ಸೊ ಹೇಗೆ ಮಾಡೋದು ಅಂತ ಅಂದರೆ ಸಿಂಪಲ್ ಇದೆ. ಈಗ ನನಗೆ ಒಂದೇನು ಗೊತ್ತಾಯಿತು ಅಂದರೆ, ಇಲ್ಲಿ ಈ ಥರ ಇದ್ದಿದ್ರೆ ಈ ಥರ ಬರೋದು, ಎಲ್ಲ ಫಾರ್ಮ್ಯಾಟ್ ಗೊತ್ತಾಯಿತು. ಸೊ ನಾನೇನು ಮಾಡ್ತೀನಿ ಈಗ ಅಂತ ಅಂದರೆ, ಇಂಟಿಗ್ರೇಷನ್ ಆಫ್ ನನಗೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಇತ್ತಲ್ಲ, ನನಗೆ ಈ ಫಾರ್ಮ್ಯಾಟ್ ಬೇಕಲ್ಲ. ಸೊ ನಾನೇನು ಮಾಡ್ತೀನಿ, ಫಸ್ಟು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಏನು ಮಾಡೋಣ, ಎಕ್ಸ್ ಮೈನಸ್ ಎಕ್ಸ್ ಮಾಡೋಣ. ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಅಂದರೂ ಕ್ಯಾನ್ಸಲ್ ಆಗುತ್ತೆ, ಹೌದಲ್ಲ? ಪ್ಲಸ್ ನೆಕ್ಸ್ಟ್ ಏನು ಮಾಡೋಣ, ಎ ಪ್ಲಸ್ ಎ 2a ಬರುತ್ತೆ. ನನಗೆ ಬ್ಯಾಲೆನ್ಸ್ ಆಗಬೇಕಂದ್ರೆ ಈ ಕಡೆಗೆ 2a ಇರಬೇಕು, ಇಲ್ಲಿ ಎ ಪ್ಲಸ್ ಎ ಇರಬೇಕು, ಹೌದಲ್ವಾ? ಎಸ್ ಒನ್ ನೋ? ರೈಟ್? ಅಗೇನ್, ಈಸ್ ಇಟ್ ಓಕೆ? ಅಲ್ಲಿಗೆ ನಾನು ತಗೊಂಡಿರೋದೆಲ್ಲ ಕರೆಕ್ಟ್ ಇದೆ ಅಂತ. ಇದು ಜಸ್ಟ್ ಎಕ್ಸ್ಪ್ಲನೇಷನ್, ಓಕೆ? ಡು ನಾಟ್ ಗೆಟ್ ಕನ್ಫ್ಯೂಸ್ಡ್. ನಾನು ಈ ಸ್ಟೆಪ್ಪಿಂದ ಡೈರೆಕ್ಟ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಲ್ಲ, ಎಕ್ಸ್ ಪ್ಲಸ್ ಎ ಮೈನಸ್ ಎ ಅಂತೇಳಿ, ಅದು ಯಾಕೆ ತಗೊಂಡೆ ಅನ್ನೋದನ್ನ ರೀಸನ್ ಹೇಳಿದ್ದೀನಿ ಅಷ್ಟೇ.
ಅರ್ಥ ಆಯ್ತಲ್ಲ? ಯಾಕೆ ಅಂತ ಅಂದರೆ ಇವೆರಡು ಸಪ್ರೇಟ್ ಆಗೋದು ನಾನು ಪ್ಲಸ್ ಹಾಕಿದರೆ ನನಗೆ 2x ಬರುತ್ತೆ ಅಂತ ಚೆಕ್ ಮಾಡಿದೆ, ಮೈನಸ್ ಹಾಕಿದರೆ 2a ಕಾನ್ಸ್ಟೆಂಟ್ ಬರ್ತದೆ, ಅಂದರೆ ಮೈನಸ್ ಹಾಕ್ಬೋದು ನಾನು, ತೊಂದರೆ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಸೊ ಮೈನಸ್ ಹಾಕಿದಾಗ ನನಗೆ ಆ್ಯಕ್ಚುಲ್ ಬಂದಿದ್ದೇನು ಇದರಿಂದ ಸೊ ಪ್ರೀವಿಯಸ್ ಸ್ಟೆಪ್ಸಿಗೆ ಹೋಗ್ತಾ ಇದ್ದೀನಿ ನಾನೀಗ. ಓಕೆ, ಇಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೀವಿ, ಇದು ನಮ್ಮ ಮೈಂಡಲ್ಲಿ ನಡೆದಿರುವಂತಹ ಪ್ರೋಗ್ರಾಮು, ಇದು ಟೋಟಲಿ ನಮ್ಮ ಮೈಂಡಲ್ಲಿ ನಡೆದಿರೋದು. ಈಗ ನಾವೇನು ಮಾಡಿದ್ದೀವಿ, ಈ ರೀತಿ ಬರ್ಕೊಂಡಾಗ ಬರುತ್ತೆ ಅಂತ ಗೊತ್ತಾಯ್ತು ನನಗೆ ಇಲ್ಲಿಂದ, ಕರೆಕ್ಟಾ? ಈಗ ಹಿಂದೆ 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 ಹೋಗ್ಬೇಕು, ಪ್ರೀವಿಯಸ್ ಸ್ಟೆಪ್ಸಿಗೆ ಹೋಗ್ತಾ ಇರ್ಬೇಕು ನಾನೀಗ. ಓಕೆ, ಸೊ ಇಲ್ಲಿ x ಮೈನಸ್ ಎಕ್ಸ್ ಕ್ಯಾನ್ಸಲ್, a ಪ್ಲಸ್ ಎ 2a ಕ್ಯಾನ್ಸಲ್ 1. ಸೊ ಏನು ಚೇಂಜಸ್ ಏನಾಗಿಲ್ಲ. ಈಗೇನು ಮಾಡೋಣ ಇದನ್ನು ಅಂತ ಅಂದರೆ, ಇದು ಕೂಡ ಬೇಕಾದ್ರೆ ಮೈಂಡಲ್ಲೇ ಇಟ್ಕೊಳ್ರಿ. ಇಮಿಡಿಯೇಟ್ ಸ್ಟೆಪ್ ಆಫ್ಟರ್ ರೈಟಿಂಗ್ ದಿಸ್ ಒನ್, ಇದಾದ ತಕ್ಷಣ ಇಮಿಡಿಯೇಟ್ ಸ್ಟೆಪ್ ಏನು ಬರೀತೀರಾ ನೀವು ಅಂತಂದರೆ 1/2a ಇಂಟೆಗ್ರಲ್, ಈಗ ನೋಡಿ x ಪ್ಲಸ್ ಎ, ಓಕೆ, x ಪ್ಲಸ್ ಎ ಮೈನಸ್ ಕಾಮನ್ ತೆಗೆಯೋಣ, x ಮೈನಸ್ ಎ ಡಿವೈಡೆಡ್ ಬೈ ನಿಮಗೆ ಏನಿದೆಯಲ್ಲ x ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ, ಸೊ ಇಂಟು ಡಿ ಎಕ್ಸ್. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡೆ ನಾನು. ಅರ್ಥ ಆಯ್ತಲ್ಲ? ಈಗ ಇದು ಯಾಕೆ ಬರ್ಕೊಂಡೆ ಅಂತ ಅಂದರೆ ಸಪ್ರೇಟ್ ಆಗಬೇಕು ನನಗಿದು ಅಂತ ಗೊತ್ತಾಯಿತು, ಅದಕ್ಕೆ ನಾನು ಬರ್ದಿರೋದು ಇದನ್ನು. ಓಕೆ, ಐ ಹೋಪ್ ಸೊ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ರೈಟ್? ಕೆಲವೊಬ್ರು ಸ್ಟೂಡೆಂಟ್ಸ್ ಹೆಂಗೆ ಅಂದರೆ ಬಯಟ್ ಮಾಡಿದ್ರೆ ಆಯ್ತತ್ಲಾಗ ಮೆಥಡ್ ಇಷ್ಟೊಂದು ಯಾಕೆ ಅಂದರೆ ಇದೆಲ್ಲ ಜಸ್ಟ್ ಎಕ್ಸ್ಪ್ಲನೇಷನ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಬಯಟ್ ಮಾಡೋರು ಕೈಂಡ್ಲಿ ಡೂ ನಾಟ್ ವಾಚ್ ಮೈ ಲೆಕ್ಚರ್ಸ್, ದಟ್ಸ್ ಆಫ್ ನೋ ಯೂಸ್ ಆ್ಯಕ್ಚುಲಿ. ಇಟ್ಸ್ ಓನ್ಲಿ ಫಾರ್ ದೋಸ್ ಹೂ ರಿಯಲಿ ವಾಂಟ್ ಟು ಇಂಪ್ರೂವ್ ದೇರ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್. ಎನಿವೇಸ್, ಸೊ 1/2a x ಪ್ಲಸ್ ಎಕ್ಸ್ ಮೈನಸ್ ಎ. ಈಗ ನೋಡಿ, ಈಗೇನಾಗುತ್ತೆ ನನಗೆ 1/2a ಹಾಗೆ ಇರಲಿ, ಇಂಟಿಗ್ರೇಷನ್ ಇದೇನಿದೆಯಲ್ಲ ಇದು ಟೋಟಲಿ ನಾನು ಸಪ್ರೇಟ್ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ, ಒಂದು ಮೈನಸ್ ಸೈನು, ನೆಕ್ಸ್ಟ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ. ಕರೆಕ್ಟ್ ಇದೆಯಾ? ರೈಟ್? ಸೊ ಇಂಟು ಡಿ ಎಕ್ಸ್ ಈ ಕಡೆ ಇದೆ, ಇರಲಿ ಅದಂಗೆ. ಅರ್ಥ ಆಗ್ತಿದೆಯಾ? ಇಸ್ ಈಕ್ವಲ್ ಟು 1/2a ಹಾಗೆ ಇರಲಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ ಎ ಕ್ಯಾನ್ಸಲ್, ಏನು ಉಳಿತು 1/x ಮೈನಸ್ ಎ ಮೈನಸ್ ಎಕ್ಸ್ ಮೈನಸ್ ಎ ಕ್ಯಾನ್ಸಲ್ ಆಯ್ತಿಲ್ಲಿ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಉಳ್ಕೊಂತು, ಇಂಟಿಗ್ರೇಷನ್ ಡಿ ಎಕ್ಸ್. ಕರೆಕ್ಟ್ ಇದೆಯಾ ಈಗ? ರೈಟ್? ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಎಕ್ಸಾಮಲ್ಲಿ ಕೊಟ್ಟಾಗ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಸ್ಟೆಪ್ಸ್ ಕೊಟ್ಟಿದ್ದಾರೆ ನೀವು ಅದನ್ನೇ ಬರೀರಿ, ಬಟ್ ಎಕ್ಸ್ಪ್ಲನೇಷನ್ ನಿಮಗೆ ನೀಟಾಗಿ ಗೊತ್ತಿರಬೇಕು, ಎಲ್ಲಿಂದ ಯಾವ ಸ್ಟೆಪ್ ಬಂತು. ಈಗ ಡೈರೆಕ್ಟ್ ಈ ಸ್ಟೆಪ್ಪಿಂದ ಈ ಸ್ಟೆಪ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ದಿದ್ದಾರೆ ಅಂದರೆ ಯಾಕೆ, ಹೇಗೆ ಬಂತು, ಇದನ್ನು ಏನು ಮಾಡಿದ್ದಾರೆ ಅವರು, LCM ಥರ ಇಟ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಓಕೆ, ನಾವು ಯು ಅಬ್ಸರ್ವ್ 1/2a ಅದಾಗೆ ಇರಲಿ, 1/x ಮೈನಸ್ ಎ ಅಂತ ಅಂದರೆ ಇಂಟಿಗ್ರೇಷನ್ ಗೊತ್ತಿದೆಯಾ ನಮಗೆ? ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನು, 1/ ಸಮಥಿಂಗ್ ಇದ್ದರೆ, ಸಪೋಸ್ 1/t ಇದೆ ಅಂತ ಅಂದರೆ ಲಾಗ್ ಟಿ ಬರುತ್ತೆ ಅಂತ ಗೊತ್ತು. ಅದಕ್ಕೆ ನಾವೇನು ಮಾಡೋಣ ಇಲ್ಲಿ ಅಂತ ಅಂದರೆ, ಅಗೇನ್ ವಿ ಆರ್ ಯೂಸಿಂಗ್ ಮಿನಿ ಸಬ್ಸ್ಟಿಟ್ಯೂಷನ್, ಜಸ್ಟ್ ಸ್ಮಾಲ್ ಆಗಿ ಒಂದು ಸಬ್ಸ್ಟಿಟ್ಯೂಷನ್. ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಟಿ ತೊಗೊಂಡ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಟಿ ಆಗುತ್ತೆ. ಯಾಕಾಗುತ್ತೆ? You are applying differentiation, right? Differentiation of x is 1, differentiation of constant is 0, 1 minus 0, 1. ಇದಕ್ಕೆ dt by dx ಇರುತ್ತೆ, ಆ dx ಈ ಕಡೆ ಬಂದರೆ dx is equal to dt ಬಂತು. ಅರ್ಥ ಆಯ್ತಲ್ಲ? ಸೊ ಅವಾಗ ಇದೇನಾಗುತ್ತೆ ನಿಮಗೆ, dt by t ಆಯಿತು, ಮೈನಸ್ ಈ ಎಕ್ಸ್ ಪ್ಲಸ್ ಎಗೂ ನೀವು ಟಿ ಅಂತಲೇ ತೊಗೊಂಡ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಅದಕ್ಕೆ ಅದನ್ನು ಏನು ಮಾಡೋಣ, ಎಕ್ಸ್ ಪ್ಲಸ್ ಎಗೆ ನಾನು t1 ಅಂತ ತೊಗೊತೀನಿ, ಅವಾಗ dx is equal to dt1 ಆಯಿತು. ಅವಾಗ ಇದೇನಾಗುತ್ತೆ, dt1 ಬೈ ಎಕ್ಸ್ t1 ಆಯಿತು. ಕರೆಕ್ಟ್ ಇದೆಯಾ? ರೈಟ್? ಸೊ 1/t1. ಸೊ ವಾಟ್ ಇಸ್ ದ ಇಂಟಿಗ್ರೇಷನ್? 1/2a. 1/t ದ ಇಂಟಿಗ್ರೇಷನ್ ಆಗುತ್ತೆ ಲಾಗ್ ಮಾಡ್ ಟಿ ಮೈನಸ್ ಲಾಗ್ ಮಾಡ್ t1 ಪ್ಲಸ್ ಸಮ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಕರೆಕ್ಟ್ ಇದೆಯಾ? ವಿಚ್ ಈಸ್ ಈಕ್ವಲ್ ಟು 1/2a ಲಾಗ್ ಎ ಮೈನಸ್ ಲಾಗ್ ಬಿ ಅಂತಂದರೆ ಏನಾಗುತ್ತೆ, ಲಾಗ್ ಎ ಬೈ ಬಿ ತಾನೆ, right? Log a by b, therefore log t by t1 and mod applies here. ಈಗ t substitute ಮಾಡಲೇಬೇಕು ನಾನು. when you substitute it you are going to get the answer. let me write it here only. 1/2a log t ಜಾಗದಲ್ಲಿ ಏನಿದೆ x minus a divided by t1 ಅಂದರೆ x plus a plus c. so this is your answer. ಅರ್ಥ ಆಯ್ತಲ್ಲ? ಸ್ವಲ್ಪ ಕ್ಲಮ್ಸಿ ಆಗಿರಬಹುದು, ಬಟ್ ನೀಟಾಗಿ ಎಕ್ಸ್ಪ್ಲೇನ್
ಎಕ್ಸ್ಪ್ಲನೇಷನ್ನ ಮತ್ತೊಮ್ಮೆ ಕೇಳಿ, ಬೇಕಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಎ ಬೆಟರ್ ವೇ. ಓಕೆ, ಸೊ ಫಸ್ಟ್ ಏನು, ಈ ಥರ ಇರೋದನ್ನು ನಾನು a ಪ್ಲಸ್ ಬಿ a ಮೈನಸ್ ಬಿಗೆ ಸ್ಪ್ಲಿಟ್ ಮಾಡಿಕೊಂಡೆ. ಸ್ಪ್ಲಿಟ್ ಮಾಡಿದ ಮೇಲೆ ನಾನು ಯೋಚನೆ ಮಾಡಿದೆ ನ್ಯೂಮರೇಟ್ರಲ್ಲಿ ಏನು ಬರೀಲಿ, ಏನು ಮಾಡೋಣ ಅಂತ. ಇದನ್ನು ನಾನು ಸಪ್ರೇಟಾಗಿ ತೊಗೊಂಡ್ರೆ ನನಗೆ ಬರುತ್ತೆ ಆನ್ಸರ್ ಅಂತ ಗೊತ್ತಾಯಿತು. ಸೊ ನಾನು ಯೋಚನೆ ಮಾಡಿದೆ, ಪ್ಲಸ್ ಹಾಕಿದರೆ 2x ಬರ್ತಾಯಿದೆ, ಎಕ್ಸ್ ಬಂದರೆ ತೊಂದರೆ ನನಗೆ ಅಲ್ಲಿ, ಮತ್ತು ಕ್ಯಾನ್ಸಲ್ ಹೆಂಗೆ ಮಾಡೋಣ ಎಕ್ಸ್ನ, ಹಾಗಾಗಿ ಪ್ಲಸ್ ಅಂತೂ ತಗೊಳಂಗಿಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟು ಮೈನಸ್ ತೊಗೊಂಡ್ರೆ ಏನಾರು ಆಗುತ್ತಾ ಅಂತ ಚೆಕ್ ಮಾಡಿದ್ರೆ ಕಾನ್ಸ್ಟೆಂಟ್ ಬರ್ತಾಯಿದೆ, ತೊಂದರೆ ಇಲ್ಲ ಅಂತ ಗೊತ್ತಾಯಿತು. ಸೊ ಕಾನ್ಸ್ಟೆಂಟ್ ಎಕ್ಸ್ಟ್ರಾ ಬರ್ತಾಯಿತ್ತಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾನೇನು ಮಾಡಿದೆ, 1/2m ಬರ್ಕೊಂಡೆ. ಆ್ಯಂಡ್ ಅದು ಈ ಪ್ರೊಸೀಜರ್ ಯಾವುದರಿಂದ ನನಗೆ 2a ಸಿಕ್ತಲ್ಲ, ಇಲ್ಲಿ ಚೆಕ್ ಮಾಡಿದಾಗ ಅದೇ ಸೇಮ್ ಪ್ರೊಸೀಜರ್ ವೈಸ್ ನಾನು ಬಂದೆ. ಸೊ ಅಲ್ಲಿಗೆ ನನಗೆ ಏನು ಗೊತ್ತಾಯಿತು, ಎಕ್ಸ್ ಪ್ಲಸ್ ಎ ಮೈನಸ್ ಎಕ್ಸ್ ಮೈನಸ್ ಎ ಫಾರ್ಮೆಟ್ ಬರ್ಕೋಬೇಕು ಅಂತ. ಇದನ್ನು ಬರ್ಕೊಂಡಿದ್ದ ಮೇಲೆ ಏನಾಯಿತು, ಇದನ್ನು ಇಷ್ಟನ್ನು ಸಪ್ರೇಟ್ ಮಾಡ್ಕೊಂಡು ಬರದೆ, ಮೈನಸ್ ಸೈನ್ ಆ್ಯಸ್ ಇಟ್ ಈಸ್, ಇದನ್ನು ಸಪ್ರೇಟ್ ಮಾಡ್ಕೊಂಡು ಬರದೆ. ಆ್ಯಂಡ್ ಸಿನ್ಸ್ ಇಂಟಿಗ್ರಲ್ ಸಿಂಬಲ್ ಇದೆ, ಡಿ ಎಕ್ಸ್ ಇರಲೇಬೇಕು, ಹೌದಲ್ಲ. ನೆಕ್ಸ್ಟ್ ಏನಾಯಿತು, ಎಲ್ಲ ಕ್ಯಾನ್ಸಲ್ ಔಟ್ ಆದವು, ಇವು ಕಾಮನ್ ಟರ್ಮ್ಸ್ ಏನಿದ್ವೋ ಕ್ಯಾನ್ಸಲ್ ಆಯಿತು, ಉಳಿದಿರೋದು ಇದು. ಈಗ ಇದೇನಿದೆಯಲ್ಲ 1/x ಮೈನಸ್ ಎ ಇಂಟಿಗ್ರೇಷನ್ ನಮಗೆ ಸದ್ಯಕ್ಕಿನ್ನೂ ಗೊತ್ತಿಲ್ಲ. ಸೊ ನಮಗೆ ಗೊತ್ತಿರೋದೇನು, 1/x ಅಷ್ಟೇ ಇದ್ದಿದ್ರೆ ಲಾಗ್ ಎಕ್ಸ್ ಬರಿತೀವಿ ಅಂತ ಗೊತ್ತು. ಸೊ ನಾನು ಮಾಡಿದೆ ಮಿನಿ ಸಬ್ಸ್ಟಿಟ್ಯೂಷನ್, ಜಸ್ಟ್ ಸುಮ್ಮನೆ ಸ್ಮಾಲ್ ಸಬ್ಸ್ಟಿಟ್ಯೂಷನ್, ಎಕ್ಸ್ ಮೈನಸ್ ಎ ಜಾಗದಲ್ಲಿ ಟಿ, ಎಕ್ಸ್ ಪ್ಲಸ್ ಎ ಜಾಗದಲ್ಲಿ t1 ಬರ್ಕೊಂಡೆ. ಸೊ 1/t ಇಂಟಿಗ್ರೇಷನ್ ನಮಗೆ ಗೊತ್ತಿದೆ, ಲಾಗ್ ಮಾಡ್ ಟಿ, 1/t1 ಲಾಗ್ ಮಾಡ್ t1. ಈಗ 1/2a ಆ್ಯಸ್ ಇಟ್ ಈಸ್ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟು ಆ್ಯಸ್ ಇಟ್ ಈಸ್. ಬಟ್ ಮಿಡ್ಲರ್ ಇರೋ ಟರ್ಮ್ ಇದೆಯಲ್ಲ, ನಮಗೆ ಲಾಗರಿದಮ್ ಫಾರ್ಮುಲಾ ಗೊತ್ತಿದೆ, ಲಾಗ್ ಎ ಮೈನಸ್ ಲಾಗ್ ಬಿ ಅಂದರೆ ಏನಾಗುತ್ತೆ, ಲಾಗ್ ಎ ಬೈ ಬಿ ಆಗುತ್ತೆ. ದೇರ್ಫೋರ್ ನಾನು ಆ ಫಾರ್ಮೆಟಲ್ಲಿ ಬರ್ಕೊಂಡೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ ಅಂತ ಅಂದಮೇಲೆ ನಾನು ವಾಪಸ್ ಟಿ ಜಾಗದಲ್ಲಿ ಮತ್ತೆ ಸಬ್ಸ್ಟಿಟ್ಯೂಟ್ ಏನಿತ್ತು, ಎಕ್ಸಾಕ್ಟ್ ಟರ್ಮ್ ಏನಿತ್ತು ಅದನ್ನು ಬರೀಲೇಬೇಕು. ಹಾಗಾಗಿ ಅದನ್ನು ಬರೆದಾಗ ನನಗೆ ಆನ್ಸರ್ ಸಿಕ್ತು. ಸೊ ಅಲ್ಲಿಗೆ ಓವರ್ ಆಲ್ ನಿಮಗೆ ಏನು ಸಿಕ್ತು ಆನ್ಸರ್ ಅಂತ ಅಂದರೆ, ವೆನ್ ಎವರ್ ಯು ಆರ್ ಹ್ಯಾವಿಂಗ್ ದ ಕ್ವಶನ್ ಆಫ್ ದಿಸ್ ಫಾರ್ಮೆಟ್, ದಿಸ್ ಮಸ್ಟ್ ಬಿ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವು ತಿಳ್ಕೊಬೇಕು ಇದನ್ನು. ಬೇಕಿದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ ಅಸ್ ಟ್ರೈ ಟು ಫೈಂಡ್ ಇಟ್. ಎಕ್ಸಾಂಪಲ್, ಇಂಟಿಗ್ರೇಷನ್ ಆಫ್, ಟೆಲ್ ಮಿ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ dx ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂತ ನಿಮಗೆ ಕೇಳಿದಾಗ ನೀವೇನು ಮಾಡಬೇಕು, ಈಗ ಎಕ್ಸ್ ಮೈನಸ್ 2 ಎಕ್ಸ್ ಪ್ಲಸ್ 2 ಎಲ್ಲ ಫಾರ್ಮೆಟ್ ಬರೆಯೋಂಗಿಲ್ಲ, ಡೈರೆಕ್ಟಾಗಿ ಬರಿಬೋದು. ಏನು ಇದನ್ನು ಹೇಳಿದಾಗ, ವಿ ನೋ ದಟ್ ಇಂಟಿಗ್ರೇಷನ್ ಆಫ್ dx ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 1/2a ಲಾಗ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಕರೆಕ್ಟ್ ಇದೆಯಾ? ಸೊ ಈ ಥರ ಇಂಟಿಗ್ರೇಷನ್. ಸೊ ಎಕ್ಸ್ ಜಾಗದಲ್ಲಿ ಏನಿದೆ, ಎಕ್ಸೇ ಇದೆ, ಆದರೆ ಎ ಜಾಗ ಇದು ಎ ಸ್ಕ್ವೇರ್ ಫಾರ್ಮೆಟಲ್ಲಿ ಇಲ್ಲಲ್ಲ. ಸೊ ಏನು ಮಾಡ್ತೀವಿ ನಾವು ಇದನ್ನು, ದಿಸ್ ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್, ಹೌದಲ್ವಾ. ಸೊ ದೇರ್ ಫೋರ್ ಅಲ್ಲಿ ಬರೀಬೇಕು, ಹಿಯರ್ ಎ ಈಸ್ ಈಕ್ವಲ್ ಟು 2. ಹಂಗಂದ ಮೇಲೆ ನನಗೆ ಇದ್ರದ್ದು ಇಂಟಿಗ್ರೇಷನ್ ಏನು ಗೊತ್ತಾಯಿತು, ದಿಸ್ ಈಸ್ ಈಕ್ವಲ್ ಟು 1/2 ಇಂಟು ಎ ಜಾಗದಲ್ಲಿ ಏನಿದೆ 2 ಲಾಗ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಪ್ಲಸ್ ಎ ಜಾಗದಲ್ಲಿ 2 ಇದೆ ಪ್ಲಸ್ ಸಿ. 1/2 2 ಅಂದರೆ ಎಷ್ಟು ಆನ್ಸರು, 4. ಸೊ ದೇರ್ ಫೋರ್ ಇದ್ರದ್ದು ಆನ್ಸರ್ ಏನಾಯಿತು, 1/4 ಲಾಗ್ ಮಾಡ್ ಆಫ್ ಎಕ್ಸ್ ಮೈನಸ್ 2 ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ. ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ಈ ಫಾರ್ಮೆಟಲ್ಲಿ ನೀವು ಬರಿಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಫಸ್ಟ್ ಜಸ್ಟ್ ಕಂಪ್ಯಾರಿಸನ್ ಮಾಡ್ಕೊಂಡು ಬಿಟ್ಟು ಬರೆಯೋದನ್ನ ಕಲಿಬೇಕು ನೀವು. ಓಕೆ, ಅದು ನಾನು ಕ್ವಶನ್ಸ್ ಮಾಡಿಸ್ಬೇಕಾದ್ರೂ ಮತ್ತೆ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಪ್ರೂಫ್ ಏನಿದೆಯಲ್ಲ, ಸೆಕೆಂಡ್ ಪ್ರೂಫು, ಅದು ಕೂಡ ಸೇಮ್ ಲೈಕ್ ಫಸ್ಟ್ ಪ್ರೂಫ್ ಇದೆ. ಜಸ್ಟ್ ಟರ್ಮು ಎಕ್ಸ್ಚೇಂಜ್ ಆಗೈತೆ. ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ ಇಲ್ಲಿ, ಅಲ್ಲೇನಿದೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಟರ್ಮ್ ಉಲ್ಟಾ ಪಲ್ಟಾ ಆಗಿದೆ, ಸೇಮ್ ಅಷ್ಟೇ, ಫಾರ್ಮುಲಾನು ಅಷ್ಟೇ, ಮೇಲೆ ಕೆಳಗೆ. ಇಲ್ಲಿ ಎಕ್ಸ್ ಮೈನಸ್ ಎ ಇತ್ತಾ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನಾಗುತ್ತೆ, ಎ ಮೈನಸ್ ಎಕ್ಸ್, ಎಕ್ಸ್ ಪ್ಲಸ್ ಎ ಮೇಲ್ಗಡೆ ಎ ಪ್ಲಸ್ ಎಕ್ಸ್ ಆಗುತ್ತೆ ಈ ಫಾರ್ಮುಲಾದಲ್ಲಿ. ಓಕೆನಾ. ಸೊ ಏನಿದೆ ಅಂತ ನೋಡ್ಕೊಳ್ಳಿ ಒಮ್ಮೆ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲೂ ಸೇಮ್ ಮೈಂಡ್ ಸೆಟ್ ನಡಿಬೇಕು ನಿಮ್ಮದು. ಏನಂತ ಅಂದರೆ, ಇದನ್ನು ನಾನು ಸ್ಪ್ಲಿಟ್ ಮಾಡ್ತೀನಿ, ಎ ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿದೆಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಿದ್ಮೇಲೆ ಸೇಮ್ ಲೈಕ್ ದಟ್, ಪ್ಲಸ್ ಹಾಕಿದರೆ ಏನಾಗುತ್ತೆ, ಮೈನಸ್ ಹಾಕಿದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ನನಗೇನು ಗೊತ್ತಾಗುತ್ತೆ, ಇಲ್ಲೂ ಕೂಡ 1/2a ಕಾನ್ಸ್ಟೆಂಟು ಬ್ಯಾಲೆನ್ಸ್ ಮಾಡೋಕ್ಕೆ ತಗೊಳ್ಳೇಬೇಕು ನಾನು. ಅರ್ಥ ಆಯ್ತಲ್ಲ. ಸೊ ಇಲ್ಲೇನು ಮಾಡೋಣ, ಎ ಪ್ಲಸ್ ಎಕ್ಸ್ ಪ್ಲಸ್ ಹಾಕಿದರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಪ್ಲಸ್ ಹಾಕಿದರೆ ನನಗೆ ಎಕ್ಸು ಕ್ಯಾನ್ಸಲ್, ಒಟ್ಟು ವೇರಿಯಬಲ್ ಇರೋಂಗಿಲ್ಲ. ಕಾನ್ಸ್ಟೆಂಟ್ ಇದ್ದರೆ ನಾನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಅಂತ ಬ್ಯಾಲೆನ್ಸ್ ಮಾಡ್ಕೋಬೋದು, ವೇರಿಯಬಲ್ನ ನಾನು ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್. ಇದೇ ಥರ ಸೇಮ್ ಮತ್ತೆ ಬ್ರೇಕ್ ಡೌನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಷ್ಟು ಟರ್ಮ್ನ, ಎಷ್ಟು
ಇಲ್ಲಿಂದ ಇಷ್ಟನ್ನ ನಾನು ಬ್ರೇಕ್ ಡೌನ್ ಮಾಡಿದ್ರೆ ಎ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಉಳಿಯೋದೇನು ನಿಮ್ಮ ಹತ್ರ 1/2a ಹಾಗೆ ಉಳಿಯುತ್ತೆ. 1 ಇದು ಕ್ಯಾನ್ಸಲ್ ಆದಮೇಲೆ ಉಳಿದಿರೋದೇನು a ಮೈನಸ್ ಎಕ್ಸ್. ಇಲ್ಲೇನಿದೆ ಪ್ಲಸ್. ಸಿಮಿಲರ್ಲಿ ಪ್ಲಸ್ ಆದಮೇಲೆ ಇಲ್ಲೇನಿದೆ ರಿಮೈನಿಂಗ್ ಟರ್ಮು, ಇದನ್ನು ನೀವು ಮಾಡಿ. ಅವಾಗ a ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಉಳಿದಿರೋದೇನಿಲ್ಲಿ ಎ ಪ್ಲಸ್ ಎಕ್ಸ್, ಹೌದಲ್ಲ. ಸೊ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್, ಇಲ್ಲೂ ಡಿ ಎಕ್ಸ್ ಬರ್ಕೊಂಡ್ಬಿಟ್ರತ್ಲಾಗೆ ಸಪ್ರೇಟಾಗೆ 1 + x. 2a ಅಪ್ಲೈಸ್ ಟು ಬೋತ್. ಓಕೆ, ಬೋತಿಗೆ ಅಪ್ಲೈ ಆಗುತ್ತೆ ಅಂತಂದರೆ ನಾವೇನು ಮಾಡಬೇಕು, ಬ್ರ್ಯಾಕೆಟ್ ಹಾಕೋಬೇಕು, ಮರಿಬೇಡಿ. ಓಕೆ, ಬ್ರ್ಯಾಕೆಟ್ನ ಮೀನಿಂಗ್ನ ತುಂಬ ಇಗ್ನೋರ್ ಮಾಡ್ತೀರಾ. ಡೋಂಟ್ ಡೂ ದ್ಯಾಟ್, ಬಿಕಾಸ್ ಇಫ್ ಯು ಡೋಂಟ್ ರೈಟ್ ಬ್ರ್ಯಾಕೆಟ್ ಯು ವಿಲ್ ಲೂಸ್ ದ ಮಾರ್ಕ್ಸ್, ರೈಟ್. ಕೆಲವೊಬ್ರು ಟೀಚರ್ಸ್ ಅದಕ್ಕೆ ಮಾರ್ಕ್ಸ್ ಕಳೆಯೋದಿಲ್ಲ, ಬಟ್ ಇಫ್ ದೇರ್ ಆರ್ ಸಮ್ ಟೀಚರ್ಸ್ ಲೈಕ್ ಮೀ, ವಿ ಆ್ಯಕ್ಚುಲಿ ಡಿಡಕ್ಟ್ ದ ಮಾರ್ಕ್ಸ್ ಫಾರ್ ನಾಟ್ ರೈಟಿಂಗ್ ಬ್ರ್ಯಾಕೆಟ್. ಓಕೆ, ರೈಟ್. ಸೊ ಇಸ್ ಈಕ್ವಲ್ ಟು ಏನಾಯ್ತು ಈಗ, ಇದು ನಿಮಗೆ ಗೊತ್ತಿದೆ 1/2a. ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಇನ್ನೇನು ಗೊತ್ತಿರುತ್ತೆ ನಿಮಗೆ, ಲಾಗ್ a ಮೈನಸ್ ಎಕ್ಸ್. ನೆಕ್ಸ್ಟ್ ಇಲ್ಲೇನಾಗುತ್ತೆ ಲಾಗ್ a ಪ್ಲಸ್ ಎಕ್ಸ್, ಕರೆಕ್ಟಾ. ಈಗ ನಿಮಗೆ ಕ್ವಶನ್ ಏನು ಬರುತ್ತೆ, ಮ್ಯಾಮ್ ಇಲ್ಲಿ ಲಾಗ್ a ಪ್ಲಸ್ b ಆಯಿತು ತಾನೆ. ಬಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ವಿ ಕಮಿಟೆಡ್ ಒನ್ ಮಿಸ್ಟೇಕ್. ವೇರ್ ಈಸ್ ದಟ್ ಮಿಸ್ಟೇಕ್? ಈ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಎ ಮೈನಸ್ ಎಕ್ಸ್ ತೊಗೊಂತೀವಲ್ಲ ಇಸ್ ಈಕ್ವಲ್ ಟು ಟಿ ಅಂತ, ಇಲ್ಲಿ ಏನಾಗುತ್ತೆ ಮೈನಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ತಾನೇ ಸಿಗೋದು. ಸೊ ಇಲ್ಲಿ ಮೈನಸ್ ಸೈನ್ ಬರುತ್ತೆ. ಅದೇ ಮೈನಸ್ ಸೈನು ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮರಿತೀರಾ. ಈಗ ಅರ್ಥ ಆಯ್ತಾ? ನಾವು ಸಿ ಲಾಗ್ ಎ ಮೈನಸ್ ಲಾಗ್ ಬಿ. ನಾವು ಯು ಕ್ಯಾನ್ ಈಸಿಲಿ ರೈಟ್ ಡೌನ್, ಇಲ್ಲಿ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸೊ 1/2a ಲಾಗ್ ಎ ಮೈನಸ್ ಬಿ ತಾನೆ. ಸೊ ಎ ನ್ಯೂಮರೇಟರಲ್ಲಿ a/b ಪ್ಲಸ್ ಸಿ. ಅರ್ಥ ಆಯ್ತಲ್ಲ? ಸೊ ಮೈನಸ್ ಎಲ್ಲಿಂದ ಬಂತು, ಕೆಲವರಿಗೆ ಸ್ಟೂಡೆಂಟ್ಸಿಗೆ ಡೌಟ್ ಏನು ಅಂದರೆ, ಮ್ಯಾಮ್ ಟೆಕ್ಸ್ಟ್ ಬುಕ್ಕಲ್ಲಿ ಮೈನಸ್ ಬಗ್ಗೆ ಹೇಳೇ ಇಲ್ಲ, ಅದು ಹೆಂಗೆ ಬಂತು ಅಂತ ಗೊತ್ತೇ ಆಗಲಿಲ್ಲ ಅಂತ. ಮೈನಸ್ ಯಾಕೆ ಬಂತು ಅಂದರೆ, ಎ ಮೈನಸ್ ಎಕ್ಸ್ನ ನೀವು ಟಿ ಅಂತ ತಗೊಂಡಾಗ, ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದ್ರದ್ದು ಆನ್ಸರ್ LHS -1 ಬರುತ್ತೆ, RHS dt/dx ಬರುತ್ತೆ. ಆ ಡಿ ಎಕ್ಸ್ನ ಲೆಫ್ಟ್ ಸೈಡ್ ಕಳಿಸ್ತೀವಿ, ಆವಾಗ ಮೈನಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಅರ್ಥ ಆಯ್ತಲ್ಲ? ಬಟ್ ನಮ್ಮ ಹತ್ರ ಇಲ್ಲಿರೋದು ಡಿ ಎಕ್ಸ್ ಅಷ್ಟೇ. ಅಲ್ಲಿ ನಾನು ಡಿ ಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಜೊತೆಯಲ್ಲಿ ಇಲ್ಲಿರೋ ಮೈನಸ್ಸು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತೇನೆ. ಆವಾಗ ಮೈನಸ್ ಡಿ ಟಿ ಬೈ ಎ ಮೈನಸ್ ಎಕ್ಸ್ ಬರುತ್ತೆ. ಆ ಮೈನಸ್ನ ಹಾಗೆ ಉಳಿಸ್ಕೊಂಡು 1/a ಮೈನಸ್ ಎಕ್ಸಿಂದು ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಎ ಮೈನಸ್ ಎಕ್ಸ್. ದೇರ್ಫೋರ್ ಆ ಮೈನಸ್ ಅಲ್ಲಿಗೆ ಬಂದಿರೋದು. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್, ರೈಟ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಪ್ರೂಫ್. ವಾಟ್ ಈಸ್ ಇಟ್? ಓಕೆ, ಸಿ ಯಾರಾದರೂ ಎಕ್ಸಸೈಸ್ ಕ್ವೆಶನ್ ಸಾಲ್ವ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂತಂದರೆ, ಲೈಕ್ ಸಮ್ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್, ಮ್ಯಾಮ್ ನಾವೇನು ಇಷ್ಟಕ್ಕೊಂದು ಪ್ರೂಫ್ ಎಲ್ಲ ಓದಲ್ಲ, ಡೈರೆಕ್ಟ್ ಎಕ್ಸಸೈಸ್ ಮಾಡಿಸ್ರಿ ಅನ್ನೋರಿದ್ರೆ ಈ ಲೆಕ್ಚರಲ್ಲಂತೂ ಅದಾಗಲ್ಲ. ಓಕೆ, ಈ ಲೆಕ್ಚರ್ ಫುಲ್, ಇವತ್ತಿನ ಕ್ಲಾಸ್ ಫುಲ್ ಏನಾಗುತ್ತೆ, ಜಸ್ಟ್ ಫಾರ್ಮುಲಾ ಬಗ್ಗೆ ಹೇಳೋದ್ರಲ್ಲೇ ಹೋಗುತ್ತೆ. ಕಮಿಂಗ್ ಕ್ಲಾಸಲ್ಲಿ ಬೇಕಿದ್ರೆ ನಾನು ನಿಮಗೆ ಏನಂತಾರೆ ಅದನ್ನು ಎಕ್ಸಸೈಸ್ ಪ್ರಾಬ್ಲಮ್ಸ ಸಾಲ್ವ್ ಮಾಡಿಸ್ತೀನಿ. ಯು ಕ್ಯಾನ್ ವಾಚ್ ನೆಕ್ಸ್ಟ್ ಲೆಕ್ಚರ್ ಡೈರೆಕ್ಟ್ಲಿ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಒನ್, ಥರ್ಡ್ ಏನಿದೆ ನಿಮಗೆ ಇಂಟಿಗ್ರೇಷನಲ್ಲಿ ಅಂತ ಅಂದರೆ, ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಇಟ್ ಈಸ್ dx/x² + a². ಡಿ ಎಕ್ಸಿಗೆ ಬೆಲೆ ಕೊಡಬೇಡಿ, ಅದು ಜಸ್ಟ್ ಡಿ ಎಕ್ಸ್ ಏನಂದರೆ ಇಂಟಿಗ್ರೇಟಿಂಗ್ ಸಿಂಬಲ್ ಇರೋದ್ರಿಂದ ಡಿ ಎಕ್ಸ್. ಇದಿರೋದು 1/x² + a². ಈಗ 1/x² + a² ಅಂದರೆ ಈಗ ಪ್ರಾಬ್ಲಮ್ ಏನಾಯಿತು ಅಂದರೆ, a + b × a - b ಫಾರ್ಮುಲಾ ಬರೋಂಗಿಲ್ಲ ನಮಗೀಗ. ಯಾಕೆ? ಇದು a² - b² ಇಲ್ಲ. a² - b² ಇಲ್ಲದೆ ಇರೋದ್ರಿಂದ a - b a + b ನಾವು ಇಷ್ಟೊತ್ತೇನು 2 ಫಾರ್ಮುಲಾಗಿ ಮಾಡಿದ್ವೋ ಆ ಮೆಥಡ್ ಇಲ್ಲಿಗೆ ಬರಲ್ಲ. ಹಂಗಂದ್ರೆ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ, ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ನಮಗೆ ಏನೂ ಗೊತ್ತಾಗ್ತಿಲ್ಲ ಅಂತ ಅಂದರೆ, ಇನ್ ಕೇಸ್ ಈ ಫಾರ್ಮ್ಯಾಟಲ್ಲಿ ಇದೆ ಅಂತ ಅಂದರೆ ನಾನು ಏನು ತಗೋಬಹುದು, ಎಕ್ಸ್ನ ಐ ಕ್ಯಾನ್ ಟೇಕ್ x ಇಸ್ ಈಕ್ವಲ್ ಟು a tan θ. ಯಾಕೆ ತಗೊಂಡಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇಲ್ಲೇನಾಗುತ್ತೆ, ಓಕೆ ಇದನ್ನು ತಗೊಂಡ್ಮೇಲೆ ಎಕ್ಸ್ ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ಡಿ ಎಕ್ಸ್ ಕೂಡ ಚೇಂಜ್ ಆಗಬೇಕಾ? ಸೊ ಏನಾಗುತ್ತೆ, ಏನಂತಾರೆ ಅದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಟ್ಯಾನ್ ಥೀಟಾ. ಡಿಫ್ರೆನ್ಸಿಯೇಷನ್ ಈಸ್ ಎ ಕಾನ್ಸ್ಟೆಂಟ್, ಹೊರಗೆ ಬರೀರಿ ಟ್ಯಾನ್ ಥೀಟಾ ಸೀಕೆಂಟ್ ಸ್ಕ್ವೇರ್ ಥೀಟಾ ಡಿ ಥೀಟಾ. ಸೊ ಡಿ ಎಕ್ಸ್ ಜಾಗದಲ್ಲಿ ನಾನು ಇಷ್ಟು ಟರ್ಮ್ಸ್ ಬರಿಬೇಕೀಗ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ವಾಟ್ ವಿಲ್ ಐ ರೈಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಸೀಕೆಂಟ್ ಸ್ಕ್ವೇರ್ ಥೀಟಾ ಡಿ ಥೀಟಾ ಬರಿಬೇಕು, ಡಿವೈಡೆಡ್ ಬೈ x² ಅಂತ ಅಂದರೆ ಇತ್ತಾನೆ. x² ಅಂದರೆ a² tan ಸ್ಕ್ವೇರ್ ಥೀಟಾ ಪ್ಲಸ್ ಇಲ್ಲೇನಿದೆ a² ಈಸ್ ಈಕ್ವಲ್ ಟು a² ಕಾಮನ್ ತೆಗಿಬೋದಾ ಡಿನಾಮಿನೇಟ್ರಲ್ಲಿ?
ತೆಗಿಬಹುದು. ಎ ಇಂಟು ಸೀಕೆಂಟ್ ಸ್ಕ್ವೇರ್ ತೀಟಾ ಡಿ ತೀಟಾ ಡಿವೈಡೆಡ್ ಬೈ ಎ ಸ್ಕ್ವೇರ್ ಕಾಮನ್ ತೆಗೆದಾಗ ನನ್ನ ಹತ್ರ ಉಳಿಯೋದೇನು ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1. ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1 ಅಂದರೆ ಏನು ಅಂತ ನನಗೆ ಆಲ್ರೆಡಿ ಗೊತ್ತಿದೆ. ಎಸ್, ವಾಟ್ ಈಸ್ ಇಟ್? ಇಟ್ ಈಸ್ ಈಕ್ವಲ್ ಟು ಎ ಸೀಕೆಂಟ್ ಸ್ಕ್ವೇರ್ ತೀಟಾ ಡಿ ತೀಟಾ ಡಿವೈಡೆಡ್ ಬೈ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1 ಈಸ್ ಸೀಕೆಂಟ್ ಸ್ಕ್ವೇರ್ ತೀಟಾ. ಸೀಕೆಂಟ್ ಸ್ಕ್ವೇರ್ ತೀಟಾ ಕ್ಯಾನ್ಸಲ್. ಎ ಮತ್ತು ಇಲ್ಲಿ ಎ ಸ್ಕ್ವೇರ್ ಇದೆಯಲ್ಲ, ಇದರಲ್ಲಿ ಒಂದು ಎ ಕ್ಯಾನ್ಸಲ್ ಆಗುತ್ತೆ. ಆವಾಗ ನಿಮ್ಮ ಹತ್ರ ಉಳಿಯೋದೇನು ಅಂತ ಅಂದರೆ 1/a ಇಂಟಿಗ್ರೇಷನ್ ಆಫ್ ಬರೀ ಡಿ ತೀಟಾ. ಅಲ್ಲಿ ಏನೂ ಇಲ್ಲ ಅಂದರೆ ನಾನು ನಿಮಗೆ ಹೇಳಿದ್ದೀನಿ 1 ಇದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೀವು ಅರ್ಜೆಂಟಲ್ಲಿ ಏನು ಮಾಡಿಬಿಡ್ತೀರಾ ಅಂದರೆ 1/a ಇಂಟಿಗ್ರೇಷನ್ ಆಫ್ ಏನೂ ಇಲ್ಲ ಅಂದರೆ ಎಕ್ಸ್ ಪ್ಲಸ್ ಸಿ ಅಂತ ಬರೆದು ಬಿಡ್ತೀರಾ. ಹಂಗೆ ಮಾಡಬಾರ್ದು. 1/a ಇದಿರೋದು ಇನ್ ಟರ್ಮ್ಸ್ ಆಫ್ ತೀಟಾ ತಾನೆ, ಸೊ ಇಟ್ ವಿಲ್ ಬಿ ತೀಟಾ ಪ್ಲಸ್ ಸಿ. ಈಗ ತೀಟಾ ನನಗೆ ಗೊತ್ತಿಲ್ಲಲ್ಲ ಮ್ಯಾಮ್, ಏನು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ಅಂದರೆ ಅಲ್ಲಿ ಮೇಲ್ಗಡೆ ನಾವು ಬರ್ದಿದ್ವಲ್ಲ, ಅಲ್ಲಿಂದ ಬರೋಣ. ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ ಬರ್ದಿದ್ವಿ, ಹೌದಾ? ರೈಟ್. ಇದರಿಂದ ನನಗೆ ತೀಟಾ ವ್ಯಾಲ್ಯೂ ಕಂಡುಹಿಡಿಯು. ಫಸ್ಟ್ ಏನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, x/a ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ. ನನಗೆ ತೀಟಾ ಅಷ್ಟೇ ಬೇಕು, ಟ್ಯಾನ್ ಯಾಕಿದೆ ಅದನ್ನೇನು ಮಾಡೋದು? ಕೆಲವೊಬ್ರು ಟೀಚರ್ಸ್ ಹೇಳ್ತಾರೆ ಟ್ಯಾನ್ನ ಈ ಕಡೆ ಕಳಿಸಿ ಅಂತ. ಇಟ್ ಈಸ್ ನಾಟ್ ಟ್ಯಾನ್ನ ಈ ಕಡೆ ಕಳಿಸೋದಂತಲ್ಲ, ಟ್ಯಾನ್ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿ. ಟ್ಯಾನ್ ಇನ್ವರ್ಸ್ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಹೇಳ್ಕೊಟ್ಟಿದ್ದೇನೆ ಇದನ್ನು ಆಲ್ರೆಡಿ. ಎರಡೂ ಸೈಡ್ ಟ್ಯಾನ್ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದಾಗ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ತೀಟಾ ಈಸ್ ವಾಟ್? ತೀಟಾ. ಅಲ್ಲಿಗೆ ಸಿಗ್ತಾ ನಿಮಗೆ ತೀಟಾ ವ್ಯಾಲ್ಯೂ. ಇದನ್ನು ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ ಫೋರ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದರೆ ಅದರ ಆನ್ಸರ್ 1/a ಇಂಟು ತೀಟಾ ಅಂತಂದರೆ ಟ್ಯಾನ್ ಇನ್ವರ್ಸ್ x/a ಪ್ಲಸ್ ಸಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್. ಯು ಮಸ್ಟ್ ನೋ ದಿಸ್ ಒನ್. ಓಕೆ, ಸೊ ಈ ರೀತಿ ನೀವೇನು ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ. ರೈಟ್, ಕಮಿಂಗ್ ಟು ನೆಕ್ಸ್ಟ್ 3 ಅಂದರೆ ಇನ್ನು 3 ಏನಿದೆಯಲ್ಲ ಸೇಮ್ ಫಾರ್ಮ್ಯಾಟನ್ನು ಕ್ವಶನಿಂದ ಹೇಳ್ತಾ ಇದ್ದೀನಿ. ಬಟ್ ಸ್ಕ್ವೇರ್ ರೂಟ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ, ಅಲ್ಲಿ ಸ್ಕ್ವೇರ್ ರೂಟ್ ಇದೆ. ಆವಾಗಲೇ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇತ್ತಾ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇತ್ತಾ, ಅಲ್ಲ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಐತಲ್ಲಿ. ಓಕೆ, ಸೊ ಅದನ್ನು ನೀವು ಸಾಲ್ವ್ ಮಾಡಬೇಕು. ಲೆಟ್ ಅಸ್ ಟ್ರೈ. ಇಟ್ಸ್ ವೆರಿ ಈಸಿ ಅಗೇನ್. ಓಕೆ, ಫಸ್ಟ್ ಬೇಕಿದ್ರೆ ಇದ್ರದ್ದೇ ಮಾಡಿಬಿಡೋಣ. ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮಾಡಿದ್ವಲ್ಲ, ಇದೇ ಸೇಮ್ ಮಾಡೋಣ. ರೂಟ್ ಅಪ್ಲೈ ಮಾಡಿ 6th ಫಾರ್ಮುಲಾನೇ ಮಾಡಿಬಿಡೋಣ, ಈಸಿ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಇದನ್ನು ಅಬ್ಸರ್ವ್ ಮಾಡಿ. ಮತ್ತೆ ಸೇಮ್ ಇದೆ, ಸೇಮ್ ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ ಇದ್ದಾಗ ವಾಟ್ ವಿಲ್ ಐ ಡೂ? ಐ ವಿಲ್ ಪುಟ್ ಎ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ, ಸಾರಿ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ. ಕರೆಕ್ಟ್ ಇದೆಯಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ ಇಲ್ಲಿ ಹಾಕಿದರೆ ನನಗೇನು ಸಿಗುತ್ತೆ ಆ್ಯಕ್ಚುಲಿ? ಎ ಸ್ಕ್ವಯರ್ ಟ್ಯಾನ್ ಸ್ಕ್ವಯರ್ ತೀಟಾ ಪ್ಲಸ್ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ನನಗೇನಾಗುತ್ತೆ? ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1 ಅಂದರೆ ಸೀಕೆಂಟ್ ಸ್ಕ್ವೇರ್ ತೀಟಾ. ಇಲ್ಲಿ ಆಲ್ರೆಡಿ ಏನಿದೆ? ರೂಟ್ ಇದೆ. ಸ್ಕ್ವೇರ್ ರೂಟು ಸ್ಕ್ವೇರು ಕ್ಯಾನ್ಸಲ್ಲ, ಎ ಸ್ಕ್ವೇರ್ ಇಂದ ಸ್ಕ್ವೇರು ಸೀಕೆಂಟ್ ಸ್ಕ್ವೇರ್ ತೀಟದು ಕ್ಯಾನ್ಸಲ್ ಆಗುತ್ತೆ, ಹೌದಲ್ವಾ? ಸೊ ಏನು ಉಳಿಯೋದು ಆ್ಯಕ್ಚುಲಿ ಇಲ್ಲಿ ನಿಮಗೆ? ಎ ಸೀಕೆಂಟ್ ತೀಟಾ ಹೋಲ್ ಸ್ಕ್ವೇರ್ ಬರ್ಕೊಂಡ್ರೆ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಎ ಸೀಕೆಂಟ್ ತೀಟಾ ಅಷ್ಟೇ ಉಳ್ಕೊಳುತ್ತೆ ಇಲ್ಲಿ ಡಿನಾಮಿನೇಟ್ರಲ್ಲಿ. ಇದು ನಾನು ಯಾಕೆ ಫಾಸ್ಟಾಗಿ ಹೇಳಿದೆ ಅಂದರೆ ಪ್ರೀವಿಯಸ್ಸಲ್ಲೇ ಮಾಡಿದ್ದೀನಿ ನಾನು ಆಲ್ರೆಡಿ. ಓಕೆ, ಸೊ ವಾಟ್ ವಿಲ್ ಯು ರೈಟ್? ಡಿ ಎಕ್ಸ್ ಅಂತ ಅಂದರೆ ಏನಿತ್ತು? ಎ ಸೀಕೆಂಟ್ ಸ್ಕ್ವೇರ್ ತೀಟಾ ಡಿ ತೀಟಾ. ಡಿನಾಮಿನೇಟ್ರಾಗ ಏನು ಬಂತು? ಇಲ್ಲಿ ನೀವು ಪ್ರೀವಿಯಸ್ ಥರ ಎ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಬರಲ್ಲ, ಇಲ್ಲಿ ಎ ಸೀಕೆಂಟ್ ತೀಟಾ ಬರುತ್ತೆ. ಯಾಕೆ? ಸ್ಕ್ವೇರ್ ಎಲ್ಲೋಯ್ತು? ಸ್ಕ್ವೇರ್ ರೂಟ್ ಜೊತೆಗೆ ಕ್ಯಾನ್ಸಲ್ ಆಯಿತು. ಈಗ ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೊರಟ್ರೆ ನನಗೇನು ಸಿಗುತ್ತೆ? 1 ಸೀಕೆಂಟ್ ತೀಟಾ ಉಳಿಯುತ್ತೆ. ದೆನ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಹಿಯರ್? ದ ಡಿಫ್ರೆನ್ಸ್ ಈಸ್ ಸೀಕೆಂಟ್ ತೀಟಾ ಡಿ ತೀಟಾ ನಿಮಗೆ ಸಿಗೋದು. ಕರೆಕ್ಟ್ ಇದೆಯಾ? ಸೀಕೆಂಟ್ ತೀಟಾ ಡಿ ತೀಟಾ ಅಂತ ಅಂದರೆ ಏನು ಆನ್ಸರು? ಎಸ್, ವಾಟ್ ಈಸ್ ದಿ ಆನ್ಸರ್? ಯು ನೋ ಇಟ್ ವೆರಿ ವೆಲ್. ಇಟ್ ಈಸ್ ಲಾಗ್ ಸೀಕೆಂಟ್ ತೀಟಾ ಪ್ಲಸ್ ಟ್ಯಾನ್ ತೀಟಾ. ನಾನು ನಿಮಗೆ ಇದರದ್ದು ಇಂಟಿಗ್ರೇಷನ್ ಹೇಳ್ಕೊಟ್ಟಿದ್ದೇನೆ ಆಲ್ರೆಡಿ. ಐ ಥಿಂಕ್ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಎಲ್ಲ ಹೇಳಿದ್ದೇನೆ. ಸೊ ವಾಟ್ ಈಸ್ ದ ಇಂಟಿಗ್ರೇಷನ್? ಲಾಗ್ ಸೀಕೆಂಟ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸಿ. ಅರ್ಥ ಆಯ್ತಲ್ಲ? ಓಕೆ, ಬಟ್ ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಏನಂತಂದ್ರೆ ಮ್ಯಾಮ್ ಇದು ಓಕೆ, ಆದರೆ ಅಲ್ಲಿ ಅವ್ರು ಕೊಟ್ಟಿರೋ ಫಾರ್ಮುಲಾ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮ್ಯಾಮ್ ಇದೆಲ್ಲ ಕೊಟ್ಟಿರೋದು ಅಂತ ಹೇಳ್ತೀರಾ. ಏನೂ ಇಲ್ಲ, ಇದ್ರದ್ದು ಸ್ವಲ್ಪ ಸಬ್ಸ್ಟಿಟ್ಯೂಷನ್ಸ್ ಮಾಡ್ಕೊತ ಹೋದರೆ ನಿಮಗೆ ಆ್ಯಕ್ಚುಲ್ ಆನ್ಸರ್ ಏನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಅದೇ ಸಿಗುತ್ತೆ. ಹೌ? ಲೆಟ್ ಮಿ ಟೆಲ್ ಯು. ಈಗ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ನಮಗೆ ಗೊತ್ತಿದೆ. ಲೆಟ್ ಮಿ ಟೇಕ್ ಅನದರ್ ಕಲರ್. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಏನಾಯಿತು? x/a. ಈಗ ನನಗೆ ಗೊತ್ತು ಸೀಕೆಂಟ್ ಬೇಕು ಅಂತ ಅಂದರೆ ಐ ನೋ ಒನ್ ಥಿಂಗ್,
ಸೀಕೆಂಟ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಏನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ತಾನೆ. ಸೀಕೆಂಟ್ ಬೇಕು ಅಂತಂದರೆ ನಾನೇನು ಮಾಡಬೇಕು, ಸ್ಕ್ವೇರ್ ರೂಟ್ನ ಆ ಕಡೆ ಕಳಿಸ್ಬೇಕು, ಸಿಂಪಲ್. ಓಕೆ, ಸೊ ಸೀಕೆಂಟ್ ತೀಟಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ. ವಾಟ್ ಇಸ್ ಟ್ಯಾನ್ ಸ್ಕ್ವೇರ್? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಸೊ ಏನಾಗುತ್ತದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲೇನೂ ಇಲ್ಲ, ಎ ಸ್ಕ್ವೇರ್ ಈ ಕಡೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ ನಿಮಗೆ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಕರೆಕ್ಟಾ? ಸ್ಕ್ವೇರ್ ರೂಟ್ ಅಪ್ಲೈಸ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಡಿನಾಮಿನೇಟರಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೇನಾಗುತ್ತೆ, ಡಿನಾಮಿನೇಟರಲ್ಲಿ ಎ ಮಾತ್ರ ಉಳಿಯುತ್ತೆ. ಎ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎ ಅಷ್ಟೇ ಉಳಿಯೋದಲ್ಲಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್. ಅಲ್ಲಿಗೆ ನಮಗೆ ಗೊತ್ತಾಯಿತು ಏನಂತ ಅಂದರೆ ಲಾಗ್ ಸೀಕೆಂಟ್ ತೀಟಾ ಅಂತ ಅಂದರೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್ ಡಿವೈಡೆಡ್ ಬೈ ಎ ಪ್ಲಸ್ ಟ್ಯಾನ್ ತೀಟಾ ಅಂತ ಅಂದರೆ ಎಕ್ಸ್ ಬೈ ಎ ಪ್ಲಸ್ ಸಮ್ ಕಾನ್ಸ್ಟೆಂಟ್. ಈ ಕೆಲವರಿಗೆ ಏನಂದರೆ ಮ್ಯಾಮ್ ಅಲ್ಲಿ ಡಿನಾಮಿನೇಟರಲ್ಲಿ ಎ ಇಲ್ಲಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಹೌ ಟು ಡೂ ಇಟ್? ವೆರಿ ಸಿಂಪಲ್. ಲಾಗ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ. ಕರೆಕ್ಟ್ ಇದೆಯಾ? ಪ್ಲಸ್ ಸಿ. ಈಗ ಲಾಗ್ ಎ ಬೈ ಬಿ ಫಾರ್ಮುಲಾ. ಲಾಗ್ ಎ ಬೈ ಬಿ ಅಂತಂದರೆ ಲಾಗ್ ಎ ಮೈನಸ್ ಲಾಗ್ ಬಿ, ರೈಟ್? ಸೊ ಈ ಟೋಟಲ್ ವ್ಯಾಲ್ಯೂ ಇದೆಲ್ಲಿ ಬರುತ್ತೆ, ಈ ಕಡೆಗೆ ಏನು ಬರುತ್ತೆ, ಮೈನಸ್ ಲಾಗ್ ಎ. ಲಾಗ್ ಎ ಇಸ್ ಅ ಕಾನ್ಸ್ಟೆಂಟ್ ತಾನೆ. ಸೊ ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಅಗೇನ್ ಒನ್ ಮೋರ್ ಬಿಗ್ ಕಾನ್ಸ್ಟೆಂಟ್. ಸೊ ಇದನ್ನು ಓವರ್ ಆಲ್ ಸೇರಿಸಿ ಏನು ಮಾಡ್ತಾರೆ, ಪ್ಲಸ್ ಕಾನ್ಸ್ಟೆಂಟ್ ಅಂತ ಬರೀತಾರಲ್ಲಿ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಿಮಗೇನಾಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ವಿಚ್ ಈಸ್ ಗಿವೆನ್ ಇನ್ ದ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಅಲ್ಲೇನಿದೆ, ಎಕ್ಸ್ ಈ ಕಡೆ ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈ ಕಡೆ ಇದೆ, ಅಷ್ಟೇ ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಜಸ್ಟ್ ಇಲ್ಲೇನು ನಾವು ತಗೊಂಡ್ವಲ್ಲ ಎಕ್ಸ್ ಈಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ, ಅದರಿಂದ ನಮಗೆ ಇದೆಲ್ಲ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಕಮಿಂಗ್ ಟು ನೆಕ್ಸ್ಟ್ ಒನ್ ವಿಚ್ ಈಸ್ ಫೋರ್ತ್ ಒನ್. ನಾನು ಸಿಕ್ಸ್ತ್ ಡೈರೆಕ್ಟ್ ಮಾಡಿದೆ, ಬಟ್ ಯಾಕಂದರೆ ಅದು ಆಲ್ರೆಡಿ ಅಲ್ಲೇ ಲಿಂಕ್ ಆಗ್ತಾ ಇತ್ತು, ಥರ್ಡಿಗೆ ಸಿಕ್ಸ್ತಿಗೆ ಈಸಿ ಇತ್ತು. ಎನಿವೇಸ್, ಕಮಿಂಗ್ ಟು ದಿಸ್ ಒನ್, ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಟ್ರೈ ಡಿ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಓಕೆನಾ? ಈಗ ನಾನು ಆವಾಗಲೇ ಹೇಳಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಅಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎ ಸೀಕೆಂಟ್ ತೀಟಾ. ಎ ಸೀಕೆಂಟ್ ತೀಟಾ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಎಸ್, ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಎಕ್ಸ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್, ಎ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ತೆಗಿರಿ, ಸೀಕೆಂಟ್ ಸ್ಕ್ವೇರ್ ಮೈನಸ್ 1. Yes, you know that one, it is tan. So how will you do it? Let us try. Put x is equal to a secant theta. So first differentiate ಮಾಡ್ಕೊಳ್ರಿ, a ಹಾಗೆ ಇರಲಿ. secant theta differentiation is secant theta into tan theta d theta. ಕರೆಕ್ಟ್ ಇದೆಯಾ? ಈಗ dx ನ ರಿಪ್ಲೇಸ್ ಮಾಡ್ಕೋಬೋದು ನಾನು, ಹೌದಲ್ಲ? ಸೊ ಇಟ್ ಈಸ್ ರಿಪ್ಲೇಸ್ಡ್ ಬೈ a secant theta tan theta d theta ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ಏನಿದೆ, ಎ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ತೀಟಾ ಮೈನಸ್ ಇಲ್ಲೇನಿದೆ ಎ ಸ್ಕ್ವೇರ್ ಇದೆ. ಸೊ ನಾನು ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ನನಗೆ ಸಿಗೋದೇನಿಲ್ಲಿ, ಅಬ್ಸರ್ವ್ ಮಾಡಿ, ಎ ಸೀಕೆಂಟ್ ತೀಟಾ ಟ್ಯಾನ್ ತೀಟಾ ಡಿ ತೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಎ ಸ್ಕ್ವೇರ್, ಸೀಕೆಂಟ್ ಸ್ಕ್ವೇರ್ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ತೀಟಾ, ಎ ಟ್ಯಾನ್ ತೀಟಾ, ಎರಡೂ ಟರ್ಮ್ಸಿಗೂ ಕೂಡ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಬೋದಾ? ಎ ಟ್ಯಾನ್ ತೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಕ್ಯಾನ್ಸಲ್ ಆಗುತ್ತೆ ತಾನೆ. ಕೆಲವರಿಗೆ ಅದು ಬೇಸಿಕ್ಕು ಗೊತ್ತಿರಲ್ಲ. ಇದು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಥರ ಇದ್ದರೆ ಎ ಬಿ ಹೋಲ್ ಸ್ಕ್ವೇರ್ ಬರ್ಕೋಬೋದಲ್ರಿ, ರೈಟ್? ದೆನ್ ದಿಸ್ ಸ್ಕ್ವೇರ್ ಆ್ಯಂಡ್ ಇಲ್ಲಿ ಆಲ್ರೆಡಿ ಒಂದು ಸ್ಕ್ವೇರ್ ರೂಟ್ ಇದೆ, ಆ ಸ್ಕ್ವೇರ್ ರೂಟ್ ಜೊತೆಗೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎ ಬಿ ಅಷ್ಟೇ ಉಳ್ಕೊಳುತ್ತೆ. ಅದನ್ನು ನಾನು ಅಲ್ಲಿ ಬರೀತಿರೋದು. ವಿಚ್ ಈಸ್ ಈಕ್ವಲ್ ಟು ವಾಟ್ ಯು ಗೆಟ್, ಎ ಸೀಕೆಂಟ್ ತೀಟಾ ಟ್ಯಾನ್ ತೀಟಾ ಡಿ ತೀಟಾ ಡಿವೈಡೆಡ್ ಬೈ ಎ ಟ್ಯಾನ್ ತೀಟಾ. ಅರ್ಥ ಆಯ್ತಲ್ಲ? ಯಾಕೆ ಬಂತು? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಮೇಲೆ ಬಂತು. ಎ ಕ್ಯಾನ್ಸಲ್ ಟ್ಯಾನ್ ತೀಟಾ, ರೈಟ್? ಸೊ ಅಟ್ ದ ಎಂಡ್ ವಾಟ್ ಯು ಗೋಯಿಂಗ್ ಟು ಗೆಟ್, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ತೀಟಾ ಡಿ ತೀಟಾ. ಕರೆಕ್ಟ್ ಇದೆಯಾ? ಎಸ್, ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ತೀಟಾ? ಜಸ್ಟ್ ಈಗ ತಾನೇ ಇಲ್ಲಿ ಮಾಡಿದ್ವಿ, ಎಲ್ಲಿ ಪ್ರೀವಿಯಸ್ ಅಲ್ಲಿ ಏನಾಯ್ತದು, ಇಲ್ಲಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಥೀಟಾ log secant theta plus tan theta. Same procedure you can use here also. Yes or no? So what will you do? Secant theta ಜಾಗದಲ್ಲಿ ಏನು ಬರಿಬಹುದು? ಇಂಟಿಗ್ರೇಷನ್ log secant theta plus tan theta plus some constant. Since ನೀವು ಇನ್ನೂ ಇದನ್ನು ಫರ್ದರ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಅಂತಂದರೆ
ಇನ್ನೂ ಒಂದು ಕಾನ್ಸ್ಟೆಂಟಿಗೆ ಬೇಕಿದ್ರೆ C1 ಅಂತ ಬರ್ಕೊಳ್ರಿ. ಸಿ ಬರ್ಕೊಂಡ್ರೂ ತೊಂದರೆ ಇಲ್ಲ, ಸಿ ಕಾನ್ಸ್ಟೆಂಟಿಗೆ ಏನು ತೊಂದರೆ ಇಲ್ಲ. ಬಟ್ ಮೀನಿಂಗ್ ಏನು ಅಂತ ಅಂದರೆ C1 ಅಂದರೆ ಒಂದು ಕಾನ್ಸ್ಟೆಂಟ್, ಇನ್ನೂ ಒಂದು ನೆಕ್ಸ್ಟ್ ಕಾನ್ಸ್ಟೆಂಟ್ ಬರುತ್ತೆ, ಅದಕ್ಕೆ C2 ಕೊಟ್ರಿ. ಓವರ್ ಆಲ್ ಎಲ್ಲ ಸಮ್ ಅಪ್ ಮಾಡಿ ಸಿ ಅಂತ ಬರ್ಕೊಳ್ರಿ. ಆ ಥರ ಮಾಡ್ರಿ ಅಂತ ಅವ್ರು ಆ ಥರ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೇನು ತಪ್ಪಿಲ್ಲ ಅದರಲ್ಲಿ, ಅರ್ಥ ಆಯ್ತಲ್ಲ. ಸೊ ಈಗೇನಾಯಿತು, ಸೀಕೆಂಡ್ ಥೀಟಾ ಆಯಿತು. ಈಗ ನಮಗೆ ಏನು ಬೇಕಿದೆ, ಸೀಕೆಂಡ್ ಥೀಟಾ ಅಂತ ಅಂದರೆ ಏನು ಹೇಳಿ, ಲಾಗ್ ಸೀಕೆಂಡ್ ಥೀಟಾ ಫ್ರಮ್ ಸಬ್ಸ್ಟಿಟ್ಯೂಷನ್. ಇಲ್ಲೇನು ಮಾಡಿದ್ದೀವಿ, ಎಕ್ಸ್ ಇಸ್ ಈಕ್ವಲ್ ಟು ಎ ಸೀಕೆಂಡ್ ಥೀಟಾ ತೊಗೊಂಡ್ವಿ. ಸೀಕೆಂಡ್ ಥೀಟಾ ಅಂದರೆ ಇದು ಈ ಕಡೆ ಬಂದರೆ ಎಕ್ಸ್ ಬೈ ಎ ಪ್ಲಸ್ ಟ್ಯಾನ್ ಥೀಟಾ ಅಂತಂದರೆ ವಾಟ್ ಈಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಇಟ್ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ -1, ರೈಟ್. ಟ್ಯಾನ್ ಥೀಟಾ ಆಗಬೇಕು ಅಂತ ಅಂದರೆ ಸ್ಕ್ವೇರ್ ರೂಟ್ ಸೀಕೆಂಡ್ ಸ್ಕ್ವೇರ್ ಥೀಟಾ -1, ಎಸ್ ಆರ್ ನೋ. ದೆನ್ ವಾಟ್ ಹ್ಯಾಪನ್, ಸೀಕೆಂಡ್ ಸ್ಕ್ವೇರ್ ಅಂತ ಅಂದರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ -1. ದೆನ್ ವಾಟ್ ಈಸ್ ದಿಸ್, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಹೌದಲ್ವಾ. ಸೊ ಡಿನಾಮಿನೇಟ್ರಲ್ಲಿರೋ ಎ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಎ ಅಷ್ಟೇ ಉಳ್ಕೊಳ್ಳುತ್ತೆ. ಅವಾಗ ಇಲ್ಲೇನಾಗುತ್ತೆ ನಿಮಗೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ಎ ಪ್ಲಸ್ ಇದು ಮಾಡ್ ಹಾಕಿ ಪ್ಲಸ್ ಸಮ್ ಕಾನ್ಸ್ಟೆಂಟ್ C1. ಈಗ ಇಲ್ಲಿದೆಯಲ್ಲ ಲಾಗ್, ಜಸ್ಟ್ ಪ್ರೀವಿಯಸಲ್ಲಿ ಏನು ಮಾಡಿದ್ವಲ್ಲ ಅದೇ ಮೆಥಡು, ಏನು ನಥಿಂಗ್ ನ್ಯೂ ಇನ್ ಇಟ್, ಡಿವೈಡೆಡ್ ಬೈ ಎ, LCM ತೊಗೊಂಡೆ ಅಷ್ಟೇ. ಈಗ ಲಾಗ್ ಎ ಬೈ ಬಿ ಇದೆ, ಲಾಗ್ ಎ ಬೈ ಬಿ ಅಂತ ಅಂದರೆ ನಥಿಂಗ್ ಬಟ್ ಲಾಗ್ ಎ ಮೈನಸ್ ಲಾಗ್ ಬಿ, ಎಸ್ ಆರ್ ನೋ. ಲಾಗ್ ಎ ಮೈನಸ್ ಲಾಗ್ ಬಿ ಪ್ಲಸ್ ಸಮ್ ಕಾನ್ಸ್ಟೆಂಟ್, ಇದು ಕೂಡ ಕಾನ್ಸ್ಟೆಂಟು ಇದು ಕೂಡ ಕಾನ್ಸ್ಟೆಂಟ್, ಎಲ್ಲ ಸೇರಿಸ್ಬಿಟ್ಟು ಒಂದೇ ಕಾನ್ಸ್ಟೆಂಟ್ ಬರೆದಿದ್ದಾರೆ. ಲಾಗ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ, ದಟ್ಸ್ ಯೋರ್ ಆನ್ಸರ್. ಸಿಂಪಲ್. ಇದೇ ಥರ ನಿಮಗೆ 5th ಕ್ವಶನ್ ಇದೆ. 5th ಕ್ವಶನ್ ನೀವೇ ಟ್ರೈ ಮಾಡ್ಬೋದು, ತುಂಬ ಈಸಿ ಇದೆ. ಇಲ್ಲೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಾ, ಹಂಗಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ 1 ಮೈನಸ್ ಕಾಸ್ ಸ್ಕ್ವೇರ್, ಆ ಫಾರ್ಮ್ಯಾಟು. ಅಲ್ಲಿಗೆ ನಿಮಗೆ ಆ್ಯಸ್ ಪರ್ ಕ್ವೆಶನ್, ಓಕೆ, ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡೂ ಕೊಟ್ಟಿದ್ದಾರೆ, RHS LHS ಎರಡೂ ಕೊಟ್ಟಿದ್ದಾರೆ. RHS ಅಲ್ಲಿ ಸೈನ್ ಇದೆ, ಹೌದಾ. ದೇರ್ಫೋರ್ ನಾವೇನು ಮಾಡೋಣ, ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ dx ಇಸ್ ಈಕ್ವಲ್ ಟು ಎ ಕಾಸ್ ಥೀಟಾ ಡಿ ಥೀಟಾ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್, ಎ ಸ್ಕ್ವೇರ್ ಕಾಮನ್ ತೆಗಿರಿ, 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್, ಕರೆಕ್ಟ್ ಇದೆಯಾ. ಸಿ ಇಯರ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ ಎ ಕಾಸ್ ಥೀಟಾ ಡಿ ಥೀಟಾ ಡಿವೈಡೆಡ್ ಬೈ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಎ, 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಅಂದರೆ ಕಾಸ್ ಸ್ಕ್ವೇರು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಅಷ್ಟೇ. ಎ ಸ್ಕ್ವೇರು ಕಾಸ್ ಸ್ಕ್ವೇರು ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿದೆ. ಅದಾದಮೇಲೆ ಇಲ್ಲಿ ಬರೋದೇನು ಬರೀ ಡಿ ಥೀಟಾ ಅಷ್ಟೇ. ಹಾಗಾಗಿ ಥೀಟಾ ಪ್ಲಸ್ ಸಿ, ಥೀಟಾ ಎಲ್ಲಿಂದ ಬಂತು, ಇಲ್ಲಿಂದ. ಈ ಎನ ಈ ಕಡೆ ಕಳಿಸಿದ್ರೆ ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಸೈನ್ ಥೀಟಾ, ನನಗೆ ಥೀಟಾ ಅಷ್ಟೇ ಬೇಕು. ಸೊ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಅಂದರೆ ಥೀಟಾ ಅಷ್ಟೇ. ಅಲ್ಲಿಗೆ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ. ಈ ಪ್ರೂಫ್ ನೀವೇ ಮಾಡ್ಕೋಬೋದು, ಈಸಿ ಇದೆ, ಐ ಥಿಂಕ್ ಸೊ ಯು ಕ್ಯಾನ್ ಡೂ ಇಟ್, ರೈಟ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ 4 ಫಾರ್ಮುಲಾ. ಇನ್ನು 4 ಇದ್ದಾವೆ ನೋಡಿ ನಿಮ್ಮ ಇದರಲ್ಲಿ, ಏನಂತಾರೆ, ಇಂಟಿಗ್ರಲ್ ಆಫ್ ಸಮ್ ಸ್ಪೆಷಲ್ ಟೈಪ್ ಅಲ್ಲ, ಪರ್ಟಿಕ್ಯುಲರ್ ಫಂಕ್ಷನ್, ಇಂಟಿಗ್ರಲ್ಸ್ ಆಫ್ ಪರ್ಟಿಕ್ಯುಲರ್ ಫಂಕ್ಷನ್ಸ್, ಹೌದಲ್ಲ. ಸೊ ಆ್ಯಕ್ಚುಲಿ ಹೇಳೋದಾದರೆ ಈ 4 ಕೂಡ ನಿಮಗೆ ಫಾರ್ಮುಲಾ ಅಲ್ಲ, ರೈಟ್. ಈ 4 ಕೂಡ ಏನು ಫಾರ್ಮುಲಾ ಅಲ್ಲ ನಿಮಗೆ. ಇದು ಆ್ಯಕ್ಚುಲಿ ಏನಂದರೆ ಈ ಫಾರ್ಮ್ಯಾಟಿಗೆ ಬಂದರೆ ನಾವು ಪ್ರೀವಿಯಸ್ ಏನು 6 ಫಾರ್ಮುಲಾ ಕಲ್ತಿದ್ದೀವೋ ಅದಕ್ಕೆ ನಾವು ಕನ್ವರ್ಟ್ ಮಾಡ್ಕೋಬೇಕು, ಅರ್ಥ ಆಯ್ತಲ್ಲ. ಅಂದರೆ ಏನು, ನಾನೀಗ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 16, ಈ ಥರ ಡೈರೆಕ್ಟ್ ಇದ್ದರೆ 16 ಅಂದರೆ 4 ಸ್ಕ್ವೇರ್, ಕರೆಕ್ಟಾ. ಸೊ 4 ಸ್ಕ್ವೇರ್ ಅಂದರೆ 16, ಅಲ್ಲಿಗೆ ಎ ವ್ಯಾಲ್ಯೂ 4 ಅಂತ ಡೈರೆಕ್ಟಾಗಿ ಹೇಳ್ಬೋದು. ಐ ಕ್ಯಾನ್ ಡೈರೆಕ್ಟ್ಲಿ ಕಂಪೇರ್ ದಿಸ್ ಒನ್ ಟು ದಟ್ ಫಾರ್ಮುಲಾ, ಯಾವುದು ಪ್ರೀವಿಯಸ್ 6ಅಲ್ಲಿ ಕಲ್ತಿದ್ದೀವಲ್ಲ ಅದರಲ್ಲಿ ಒಂದು ಫಾರ್ಮುಲಾ ಕಂಪೇರ್ ಮಾಡ್ಬೋದು. ಅದೇ ಇಲ್ಲಿಗೆ ಬಂದರೆ ಏನಾಯಿತು, ಇದು ಡೈರೆಕ್ಟಾಗಿ ನಾನು ಕಂಪೇರ್ ಮಾಡೋಕ್ಕಾಗಲ್ಲ. ಅವಾಗ ನಾನು ಏನು ಮಾಡಬೇಕು, ಇದನ್ನು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ 4 ಫಾರ್ಮುಲಾಗಳು ಬೇಸಿಕಲಿ ಹೇಳೋದಾದರೆ ಜಸ್ಟ್ ಒಂಥರ ಹೆಂಗೆ ಅಂದರೆ, ನಾವು ಮೇಯ್ನ್ ಥಿಯರಮ್ ಕಲಿತು ಕೆಳಗಡೆ ನೋಟ್ ಪಾಯಿಂಟು ಅಥವಾ ಎಕ್ಸಾಮ್ಸ್ ಕಲಿತೀವಿ ನೋಡಿ, ಆ ಥರ, ಓಕೆನಾ. ಇದು ಜಸ್ಟ್ ನಿಮಗೆ ಒಂದು ಮೆಥಡ್ ಹೇಳ್ಕೊಡೋಕ್ಕಷ್ಟೇ. ಸೊ 7th ನಿಮಗೆ ಫಾರ್ಮುಲಾ ಅಥವಾ ಮೆಥಡ್ ಏನಿದೆಯಲ್ಲ ಅದರಲ್ಲಿ ಏನಿದೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಇಂಟೆಗ್ರಲ್ ಕ್ವಶನ್ಸ್ ಇರ್ತಾವಲ್ಲ ಅದರಲ್ಲಿ ಇಂಟಿಗ್ರೇಟ್ ಮಾಡೋಕ್ಕೆ ಹೇಳ್ತಾರೆ, ಅವಾಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಕೆಳಗಡೆ ಡಿನಾಮಿನೇಟರಲ್ಲಿ ಕ್ವಾಡ್ರಾಟಿಕ್ ಫಂಕ್ಷನ್ ಇದ್ದರೆ, ಕ್ವಾಡ್ರಾಟಿಕ್ ಅಂದರೆ ಏನು, ಎಕ್ಸ್ ಮೇಲ್ಗಡೆ ಪವರ್ 2 ಇರಬೇಕು. ಸೊ ಕ್ವಾಡ್ರಾಟಿಕ್ ಫಂಕ್ಷನ್ ಇದ್ದರೆ ನಾವೇನು ಮಾಡ್ಕೊತೀವಿ ಅಂತ ಅಂದರೆ, ನಾವು ನಮಗೆ ಬೇಕಾಗಿರುವಂತಹ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ 6 ಫಾರ್ಮುಲಾ ಕಲ್ತಿದ್ದೀವಲ್ಲ ಅದರಲ್ಲಿ ಯಾವುದಾದ್ರೂ ಒಂದು
ಕ್ವಶನ್ ನೋಡಿ ಅಟ್ಲೀಸ್ಟ್ ಇಷ್ಟಾದರೂ ಗೊತ್ತಾಗುತ್ತಾ? 3 ಫಾರ್ಮುಲಾ ಅಂತೂ ಆಲ್ರೆಡಿ ಡಿಲೀಟು. ಯಾವುದು? ಸ್ಕ್ವೇರ್ ರೂಟ್ ನಾವು. ಇಲ್ಲಿ ಸ್ಕ್ವೇರ್ ರೂಟ್ ಇಲ್ಲ ಅಂದಮೇಲೆ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಸ್ಕ್ವೇರ್ ರೂಟಿಂದು 3 ಫಾರ್ಮುಲಾಗಳು ಡಿಲೀಟ್. ನೆಕ್ಸ್ಟ್ ಇನ್ನೂ 3 ಫಾರ್ಮುಲಾ ಇದ್ದಾವೆ. ಇನ್ನೂ 3 ಫಾರ್ಮುಲಾ ಯಾವುದು? ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಕರೆಕ್ಟ್? ಸೊ ಆ 3ರಲ್ಲಿ ಯಾವುದು ಬರ್ಬೋದು ಅಂತ ನಾನು ಚೆಕ್ ಮಾಡಬೇಕೀಗ. ಹೌ ಟು ಡೂ ಇಟ್? ಸಿಂಪಲ್. ನಿಮಗೇನು ಕೊಟ್ಟಿರ್ತಾರೆ ಕ್ವಾಡ್ರಾಟಿಕ್ ಈಕ್ವೇಷನ್ನ, ಅದನ್ನು ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ಅದನ್ನು ಒಂದು ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೋಬೇಕು ನಾನು. ಹೇಗೆ? ಫಸ್ಟ್ ಏನು ಮಾಡೋಣ ಅಂದರೆ, ಈ ಎಲ್ಲ ಟರ್ಮ್ಸಲ್ಲೂ ಎ ಕಾಮನ್ ತೆಗಿತೀನಿ. ಎ ಕಾಮನ್ ತೆಗೆದ್ರೆ ಏನಾಗುತ್ತೆ? ಎ ಹೊರಗಡೆ ಬರಿತೀನಿ. ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಬೈ ಎ ಇಂಟು ಎಕ್ಸ್ ಆಗುತ್ತೆ. ಯಾಕೆ? ಎ ಕಾಮನ್ ಇದೆ. ಕೆಲವೊಬ್ಬರು ಸ್ಟೂಡೆಂಟ್ಸಿಗೆ ಇಲ್ಲೂ ಕೂಡ ತೊಂದರೆ ಆಗುತ್ತೆ. ಅಂಥವ್ರಿಗೆ ನಾನು ಹೇಳ್ಬಿಡ್ತೀನಿ ಏನಂತ ಅಂದರೆ, ಸಿ ಬಿ ಬೈ ಎ ಅಂತ ಬರೆದ್ರಲ್ಲ, ಕೆಲವೊಬ್ರಿಗೆ ಏನಂದರೆ ಮ್ಯಾಮ್ ಬಿ ಬೈ ಎ ಸ್ಕ್ವೇರ್ ಬರಿಬೇಕೋ ಎ ಬರಿಬೇಕೋ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಸಿಂಪಲ್ ಫಸ್ಟ್ ನೀವು ಬರೀರಿ. ಬರೆದುಬಿಟ್ಟು ಏನು ಮಾಡಿ ಅಂದರೆ, ಮತ್ತೆ ಒಳಗಡೆ ಮಲ್ಟಿಪ್ಲೈ ಮಾಡಿರಿ. ಮಾಡಿದಾಗ ಪ್ರೀವಿಯಸ್ ಟರ್ಮೇ ಬರ್ತಾ ಇದೆಯಾ ಅಂದರೆ, ನೀವು ಈ ಎನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮತ್ತೆ ಈ ಪ್ರೀವಿಯಸ್ ಎಕ್ಸ್ಪ್ರೆಷನ್ ಇದೆಯಲ್ಲ ಇದೇ ಬರುತ್ತೆ ಅಂತ ಅಂದರೆ ನಾನು ಕಾಮನ್ ತೆಗ್ದಿರೋದು ಕರೆಕ್ಟ್ ಇದೆ. ಅಲ್ಲೇ ವೆರಿಫೈ ಮಾಡ್ಕೋಬೋದು. ಸಿ ಎ ಇಂಟು ಎಕ್ಸ್ ಸ್ಕ್ವೇರ್ ಎ ಎಕ್ಸ್ ಸ್ಕ್ವೇರ್, ಎ ಇಂಟು ಬಿ ಬೈ ಎ ಇಂಟು ಎಕ್ಸ್ ಅಂದರೆ ಎ ಕ್ಯಾನ್ಸಲ್, ಬಿ ಎಕ್ಸ್ ಅಷ್ಟೇ, ಬಿ ಎಕ್ಸು ಪ್ಲಸ್ ಓಕೆ ಎ ಇಂಟು ಸಿ ಬೈ ಎ ಕ್ಯಾನ್ಸಲ್, ಸಿ ಅಷ್ಟೇ. ಸೊ ಕಾಮನ್ ತೆಗ್ದಿರೋದು ಕರೆಕ್ಟ್ ಇದೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಎ ಕಾಮನ್ ತೆಗೆದ್ಮೇಲೆ ರಿಮೈನಿಂಗ್ ಹಂಗೆ ಬರೀತೀರಾ. ಈಗ ನಾನು ಇದನ್ನು ಸಮಥಿಂಗ್ ಸ್ಕ್ವೇರಿಗೆ ಕನ್ವರ್ಟ್ ಮಾಡ್ಬೇಕು ತಾನೆ, ಹೌದಲ್ಲ? ಸೊ ಇದನ್ನು ಹೇಗೆ ಕನ್ವರ್ಟ್ ಮಾಡೋದು, ಈ ಸ್ಟೆಪ್ ಹೇಗೆ ಬಂತು ಅಂತ ಅಂದರೆ, ಲೆಟ್ ಮಿ ಟೆಲ್ ಯು, ಜಸ್ಟ್ ಎ ಮಿನಿಟ್. ಇಲ್ಲಿ ನೋಡಿ, ಇಲ್ಲಿವರೆಗೂ ಐ ಹೋಪ್ ಸೊ ಅರ್ಥ ಆಗೈತೆ ಅನ್ಕೋತೀನಿ. ಎ ಇಂಟು ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದೆ, ಬಿ ಬೈ ಎ ಇಂಟು ಎಕ್ಸ್ ಪ್ಲಸ್ ಸಿ. ಕರೆಕ್ಟ್ ಇದೆಯಾ? ಈಗ ನನಗೇನು ಬೇಕು? ಸಾರಿ, ಸಿ ಬೈ ಎ ಅಲ್ಲ ಅಲ್ಲಿದ್ದು, ಎ ಮಲ್ಟಿಪ್ಲೈ ಆದರೆ ಸಿ ಸಿಗುತ್ತೆ. ಓಕೆ, ಈಗ ಎ ಅಂತೂ ಹಾಗೆ ಇರಲಿ, ಅದೇನು ಬೇಕಾಗಿಲ್ಲ. ಇದನ್ನು ಅಬ್ಸರ್ವ್ ಮಾಡಿ, ಎ ಸ್ಕ್ವಯರ್ ಪ್ಲಸ್ ಬಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆಯಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅದೇ ಫಾರ್ಮ್ಯಾಟಲ್ಲಿ ಇದೆ ತಾನೆ. ಆ ಫಾರ್ಮ್ಯಾಟಲ್ಲಿ ಇಲ್ಲ ಅಂದರೆ ಆ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಬೇಕು. ನೀವು ಐ ಥಿಂಕ್ ಲೋಯರ್ ಕ್ಲಾಸಸ್ಸಲ್ಲಿ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಕಲ್ತಿರ್ತೀರಾ. ಕಲ್ತಿಲ್ಲ ಅಂತಂದರೆ ನಾನೇ ಹೇಳ್ಕೊಡ್ತೀನಿ, ಸಿಂಪಲ್, ಡೋಂಟ್ ವರಿ. ಸಿ ಇಯರ್ ಎ ಸ್ಕ್ವಯರ್ ನನಗೆ ಗೊತ್ತೈತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಫಾರ್ಮುಲಾ ಏನಿದೆ? ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸೊ ಏನಿದೆ? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ರೈಟ್? ಈಗ ಎ ಜಾಗದಲ್ಲಿ ಏನು ಸಿಗ್ತಾ ಇದೆ ನಮಗೆ? ಎಕ್ಸು. ಓಕೆ, ಎ ಸ್ಕ್ವೇರ್ ಐತೆ. 2ab, 2a ಅಂದರೆ ಎಕ್ಸು, ಬಿ ಅಂದರೆ ನಾನು ಏನು ಬರಿಬೇಕು ಈಗಿಲ್ಲಿ? ನಾನು ಏನು ಬರಿತೀನೋ ಅದು ಹೇಗಿರಬೇಕು ಅಂತ ಅಂದರೆ, ನನಗೆ ಮತ್ತೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು. ಓಕೆನಾ? ಸೊ 2 ಅಲ್ಲಿ ಇಲ್ಲ, ನಾನು ಎಕ್ಸ್ಟ್ರಾ ಬರ್ಕೊಂಡಿದ್ದೀನಿ ಅಂದಮೇಲೆ ಡಿನಾಮಿನೇಟರಲ್ಲಿ ಒಂದು 2 ನಾನು ಎಕ್ಸ್ಟ್ರಾ ಬರಿಬೇಕಿಲ್ಲಿ. ಸೊ ದಟ್ ಇದಿಲ್ಲಿ ಕ್ಯಾನ್ಸಲ್ ಔಟ್ ಆದರೆ ನನಗೆ ಎಕ್ಸ್ ಅಷ್ಟೇ ಉಳಿಯುತ್ತೆ. ನೆಕ್ಸ್ಟು ಬಿ ಬೈ ಎ ಅಲ್ಲಿದೆ. ಸೊ ಏನು ಮಾಡೋಣ? ಬಿ ಬೈ ಎ ಬರ್ಕೊಳ್ಳೋಣ. ಎಕ್ಸು ಆಲ್ರೆಡಿ ಐತೆ, ತೊಂದರೆ ಇಲ್ಲ. ಈಗ ಅಬ್ಸರ್ವ್ ಮಾಡಿ, 2ab. ಓಕೆನಾ? ಸೊ ಇದನ್ನು ನಾನು ಬರೆದಿದ್ದೀನಲ್ಲ, ಈಗ ಅಬ್ಸರ್ವ್ ಮಾಡಿ, ಇದ್ರದ್ದೇ ಫಾರ್ಮ್ಯಾಟ್ ಇದೆ, ಏನು ಡಿಸ್ಟರ್ಬೆನ್ಸ್ ಆಗ್ತಾ ಇಲ್ಲ. ಯಾಕೆ? 2 ಕ್ಯಾನ್ಸಲ್ ಆದರೆ ಮತ್ತೆ ನಮಗೆ ಸಿಗೋದು ನೋಡಿ, ಬಿ ಬೈ ಎ ಇಂಟು ಎಕ್ಸ್. ಅಲ್ಲಿಗೆ ಏನೂ ತೊಂದರೆ ಇಲ್ಲ. ಯಾಕೆ 2 ಮಲ್ಟಿಪ್ಲೈ ಮಾಡಿದ್ದೀವಿ ಅಂತ ಗೊತ್ತಿರಬೇಕು ನಿಮಗೆ. ನನ್ನ ಮೈಂಡಲ್ಲಿ ಇರೋದು ಟಾರ್ಗೆಟ್ ಏನಂದರೆ, ಇಲ್ಲಿ ಟೋಟಲ್ ಏನಿದೆಯಲ್ಲ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ಯಾಟಿಗೆ ಬರ್ಕೊಂಬಿಡೋಣ ಅನ್ನೋದೇ ಟಾರ್ಗೆಟ್ ಇರೋದು. ಸೊ ಏನು ಮಾಡಿದೆ? ಕಾಮನ್ ತೆಗೆದೆ ಫಸ್ಟು ಎನ, ಆಮೇಲೆ ಎಕ್ಸ್ ಸ್ಕ್ವೇರು, 2ab ಬೇಕು. 2a ಅಂದರೆ ಎಕ್ಸೆ, ಬಿ ಅಂತ ಅಂದರೆ ಇಲ್ಲಿ ಬಿ ಬೈ ಎ ಅಷ್ಟೇ ಇದೆ, ಆದರೆ 2 ಇರಲಿಲ್ಲ. ಸೊ ನಾನು ಇಲ್ಲಿ ವಾಪಸ್ ಬರ್ಕೊಂಡಿದ್ದೆ. ನೆಕ್ಸ್ಟು ಪ್ಲಸ್ ಬಿ ಸ್ಕ್ವೇರ್ ಐತೆ ತಾನೆ. ಬಿ ಸ್ಕ್ವೇರ್ ಅಂತಂದರೆ ನಾನು ಬಿ ಜಾಗದಾಗ ಬರ್ದಿರೋದೇನು? ಬಿ ಬೈ 2a. ಸೊ ಬಿ ಸ್ಕ್ವೇರ್ ಅಂತ ಅಂದ್ರೇನು? ಬಿ ಸ್ಕ್ವೇರ್ ಬೈ 4a ಸ್ಕ್ವೇರ್. ಸುಮ್ಮನೆ ನನಗೆ ಅಲ್ಲಿ ಶಾರ್ಟೇಜ್ ಆಗ್ತಾ ಇದೆ ಅಂತ ಬಿ ಸ್ಕ್ವೇರ್ ಬರೆಯೋಕ್ಕಾಗಲ್ಲ. ಆವಾಗ ನಾವೇನು ಮಾಡಬೇಕು? ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ದಟ್ ದೆರ್ ಈಸ್ ನೋ ಡಿಸ್ಟರ್ಬೆನ್ಸ್ ಇನ್ ದ ಎಕ್ಸ್ಪ್ರೆಷನ್. ಈಗ ನೋಡಿ, ಬಿ ಸ್ಕ್ವೇರ್ ಬೈ 4a ಸ್ಕ್ವೇರ್ ಕ್ಯಾನ್ಸಲ್ ಔಟ್, ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆದರೆ ಮತ್ತೆ ನನಗೆಲ್ಲ ತೊಂದರೆ ಆಯಿತಾ? ಎಲ್ಲೂ ಇಲ್ಲ. ಆದರೆ ಸಿ ಬೈ ಎ ಇಗ್ನೋರ್ ಮಾಡಿದ್ವಲ್ಲ, ಅದನ್ನು ಬರಿಬೇಕು ತಾನೆ. ಸೊ ಸಿ ಬೈ ಎ. ಐ ಹೋಪ್ ಸೊ ಈ ಸ್ಟೆಪ್ ಅರ್ಥ ಆಗಿದೆ. ಈಗ ಅಬ್ಸರ್ವ್ ಮಾಡಿ, ಎ ಸ್ಕ್ವೇರ್ 2ab ಪ್ಲಸ್ ಬಿ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಸೊ ಅಲ್ಲಿಗೆ ಇದು ಟೋಟಲಿ ಏನಾಯಿತು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾಗೆ ಬಂತು ತಾನೆ. ಸೊ ಏನು ಮಾಡ್ತೀವಿ ನಾವು? ಎ ಕಾಮನ್ ಹೊರಗಡೆ ಹಾಗೇ ಇರಲಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಾಗ ಏನಿದೆ? ಬಿ ಬೈ 2a ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ಲ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈಗ ರಿಮೈನಿಂಗ್ ಉಳಿದಿದೆ ತಾನೆ. ಸೊ ರಿಮೈನಿಂಗ್ನ ನಾನು ಪ್ಲಸ್ ಸೈನ್ ಇರೋದನ್ನು ಫಸ್ಟ್ ಬರ್ಕೊಂಡ್ಬಿಡ್ತೀನಿ. ಸಿ ಬೈ ಎ ಮೈನಸ್ ಬಿ ಸ್ಕ್ವೇರ್ ಬೈ 4a ಸ್ಕ್ವೇರ್.
ಇಷ್ಟೇ ನಿಮಗೆ ಅಲ್ಲಿ ಬರ್ದಿರೋದು ಸ್ಟೆಪ್ ಅವರು ಇಲ್ಲಿ. ಓಕೆನಾ? ಸೊ ಈ ಥರ ಬರ್ದಿದ ಮೇಲೆ ಈಗೇನು ಮಾಡ್ತಿದ್ದಾರೆ ಅವರು ಅಂತಂದರೆ, ನಾನು ಅಬ್ಸರ್ವ್ ಮಾಡಿದೆ ಏನಂತ ಅಂದರೆ, ಓಕೆ ಇನ್ನೂ ಕೂಡ ಏನೋ ಇಂಟಿಗ್ರಲ್ ಏನಿದೆಯಲ್ಲ ಒಂದು ಫಾರ್ಮ್ಯಾಟಿಗೆ ಏನು ಬಂದಿಲ್ಲ, ಆದರೆ ಸಮಥಿಂಗ್ ಸ್ಕ್ವೇರ್ ಪ್ಲಸ್ ಏನೋ ಬಂದೈತೆ ವ್ಯಾಲ್ಯೂ. ಓಕೆನಾ? ಸೊ ನಾನೇ ಮಾಡ್ತೀನಿ ಇದನ್ನು ಅಂತ ಅಂದರೆ, ನನಗೆ ಯಾಕಂದರೆ ಫಾರ್ಮುಲಾ ಅಪ್ಲೈ ಮಾಡಬೇಕಲ್ಲ, ಯಾವುದು ಡಿ ಎಕ್ಸ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಗೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವುದು ನಾವು ಹಿಂದೆ ಕಲ್ತಿರುವಂತಹ ಆರ್ ಫಾರ್ಮುಲಾದಲ್ಲಿ ಯಾವುದಾದ್ರೂ ಮಾಡಬೇಕು. ಅದರಲ್ಲಿ ರೂಟ್ ನಾವು 3 ಅಂತೂ ಡಿಲೀಟು. ಈಗ ರಿಮೈನಿಂಗ್ ಫಾರ್ಮುಲಾದಲ್ಲಿ ಇಲ್ಲಿ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮ್ ಕಾನ್ಸ್ಟೆಂಟ್, ಇದೆಲ್ಲವೂ ಕಾನ್ಸ್ಟೆಂಟ್ ತಾನೆ. ಸೊ ಕಾನ್ಸ್ಟೆಂಟ್ ಅಂತ ಅಂದರೆ ಇದು ಸಪೋಸ್ ಸಾಲ್ವ್ ಮಾಡಿದ್ರೆ ನನಗೆ +4 ಬರ್ಬೋದು, -4 ಬರಬಹುದು, ಯಾವುದಾದ್ರೂ ವ್ಯಾಲ್ಯೂ ಬರ್ಬೋದು, ನಾನು ಹೇಳೋಕ್ಕಾಗಲ್ಲ ಅದನ್ನು, ಹೌದಲ್ಲ? ಸೊ ನಾವೇನು ಮಾಡ್ತೀವಿ ಅಂತ ಅಂದರೆ, ಅದು ಡಿಪೆಂಡ್ ಆಗೋದು ಆ್ಯಕ್ಚುಲಿ ನಿಮಗೆ ಕೊಟ್ಟಿರೋ ಕ್ವಶನ್ ಮೇಲೆ. ಇದು ಜಸ್ಟ್ ನಿಮಗೆ ಒಂದು ಫಾರ್ಮ್ಯಾಟ್ ನಾನು ಹೇಳ್ತಿರೋದು. ಈ ಥರ ಕ್ವಶನ್ಸ್ ಬಂದರೆ ಈ ಥರ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಿಕೊಂಡು ಈ ಥರ ಮಾಡ್ಕೊತೀರಾ. ದೆನ್ ನಿಮಗೆ ಈ ಹೊರಗೆ ತೆಗ್ದಿರೋದೈತಲ್ಲ ಕಾನ್ಸ್ಟೆಂಟ್ ಇದರಲ್ಲಿ, ಈ ಎಕ್ಸ್ಪ್ರೆಷನಲ್ಲಿ, ಅದನ್ನ ಏನು ಮಾಡ್ತೀರಾ, ಹೊರಗೆ ಬರ್ಕೊಂತೀರಾ. ಮ್ಯಾಮ್ ಇಲ್ಲಿ ಎ ಐತೆ, ಇಲ್ಲಿ 1/a ಐತಲ್ಲ ಮ್ಯಾಮ್ ಹೆಂಗೆ ಅಂತ ಅಂದರೆ, ನಾವು ಕಾಮನ್ ತೆಗ್ದಿರೋದು ಈ ಈಕ್ವೇಷನಿಂದ, ಆದರೆ ಇದಿರೋದೆಲ್ಲಿ ಡಿನಾಮಿನೇಟರ್ ತಾನೆ. ಸೊ ಇದು ಟೋಟಲ್ ನಾನು ಬರೆಯೋಕ್ಕೆ ಹೋದರೆ ಏನಾಗುತ್ತೆ, 1/a ಇಂಟು ಈ ಟೋಟಲ್ ವ್ಯಾಲ್ಯೂ ಬರುತ್ತೆ ತಾನೆ, ರೈಟ್? ಸೊ ಇಂಟೆಗ್ರಲ್ ಕಾನ್ಸ್ಟೆಂಟ್ ನಾನು ಹೊರಗೆ ಬರ್ತಿದ್ದೀನಿ, ಡಿ ಎಕ್ಸ್ ಡಿವೈಡೆಡ್ ಬೈ ಈ ವ್ಯಾಲ್ಯೂ ಇದೆಯಲ್ಲ, ನಾವೇನು ಮಾಡೋಣ ಅಂತ ಅಂದರೆ, ನಾವು ಕಲ್ತಿರೋ ಫಾರ್ಮುಲಾದಲ್ಲಿ ಬರೀ ಸಮಥಿಂಗ್ ಸ್ಕ್ವೇರ್ ಇದೆ, ಇಷ್ಟು ಉದ್ದಕ್ಕೆ ಎಕ್ಸ್ಪ್ರೆಷನ್ ಏನಿಲ್ಲ. ಸೊ ನಾನು ಇದನ್ನೇನು ಕನ್ವರ್ಟ್ ಮಾಡ್ತೀನಿ, ಟಿ, ಅಲ್ಲಿಗೇನಾಯಿತು ಟಿ ಸ್ಕ್ವೇರ್, ಪುಟ್ ದಿಸ್ ವ್ಯಾಲ್ಯೂ ಇಸ್ ಇಕ್ವಲ್ ಟು ಟಿ. ನೆಕ್ಸ್ಟು ಇದು ಆವಾಗಲೇ ಹೇಳ್ದಂಗೆ +4 ಬರ್ಬೋದು, -4 ಬರ್ಬೋದು. ಸೊ ಪ್ಲಸ್ ಬಂದರೆ 2 ಸ್ಕ್ವೇರ್, 4 ಅಂದರೆ 2 ಸ್ಕ್ವೇರ್ ತಾನೆ. ಸೊ ನಾನೇನು ಮಾಡ್ತೀನಿ, ಆ ನಂಬರ್ ಯಾವ್ದು ಬರುತ್ತೋ ಅದನ್ನು ಕೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ತೊಗೊತೀನಿ. ಅದೇ -4 ಬಂದ್ಬಿಡ್ತಂದರೆ ಇಲ್ಲಿ ಮೈನಸ್ ಇರಲಿ ನಮಗೆ. ಓಕೆನಾ? ಸೊ +or-k². ಈಗ ನನಗೆ ಕ್ವಶನ್ ತಕ್ಕಂತೆ ಅದೇನು ಆನ್ಸರ್ ಸಿಗುತ್ತೆ ಅದ್ರ ಪ್ರಕಾರ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸಪೋಸ್ ನನಗೆ ಪ್ಲಸ್ ಸಿಕ್ತು ಅಂದರೆ x² + a² ಏನು ಫಾರ್ಮುಲಾ ಕಲ್ತಿದ್ದೀರೋ ಅದನ್ನು ಇಲ್ಲಿ ಅಪ್ಲೈ ಮಾಡ್ತೀರಾ. ಮೈನಸ್ ಬಂತು ಅಂದರೆ x² - a² ಏನು ಫಾರ್ಮುಲಾ ಕಲ್ತಿದ್ದೀರೋ ಅದನ್ನು ನೀವೇನು ಮಾಡ್ತೀರಾ, ಬರೀತೀರಾ. ಕೊನೆಗೆ +c. ಆ್ಯಂಡ್ ಇನ್ನೊಂದು ನೆನಪಿರಲಿ, ಈ ಥರ ಸಬ್ಸ್ಟಿಟ್ಯೂಷನ್ಸ್ ಮಾಡ್ಕೊಂಡಾಗ ಮತ್ತೆ ಅದನ್ನು ಕೊನೆ ಸ್ಟೆಪ್ಪಲ್ಲಿ ಟಿ ಅಂತಲೇ ಉಳಿಸ್ಕೋಬೇಡಿ ಅಟ್ ಎನಿ ಕಾಸ್ಟ್. ಟೀನ ಮತ್ತೆ ರೀಪ್ಲೇಸ್ ಮಾಡಿ, ಪ್ರೀವಿಯಸ್ ಅದೇನು ನೀವು ಮಾಡ್ಕೊಂಡ್ರೋ ಸಬ್ಸ್ಟಿಟ್ಯೂಷನ್ ಅದನ್ನು ತಗೊಂಬಂದು ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು, ಇಲ್ಲಾಂದರೆ ಮಾರ್ಕ್ಸ್ ಹೋಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್, ಸೊ ದಟ್ ಯು ವಿಲ್ ಗೆಟ್ ದ ಅಕ್ಯುರೇಟ್ ಆನ್ಸರ್. ಇದೇ ಥರ ಸೇಮು ನಿಮಗೆ ಸ್ಕ್ವೇರ್ ರೂಟ್ ಬಂತು ಅಂತಂದರೆ ಏನು ಮಾಡ್ತೀರಾ, ಸೇಮ್ ಪ್ರೊಸೀಜರ್, ಆದರೆ ಸ್ಕ್ವೇರ್ ರೂಟ್ ಬರುತ್ತೆ ಇಲ್ಲಿ. ಸ್ಕ್ವೇರ್ ರೂಟ್ ಬಂದರೆ ಏನು ಮಾಡ್ತೀರಾ, ಸ್ಕ್ವೇರ್ ರೂಟಿಗೆ 3 ಫಾರ್ಮುಲಾ ಕಲ್ತಿದ್ದಿರ್ತಾನೆ, ಅದರಲ್ಲಿ ಯಾವುದಾದ್ರೂ ಅಪ್ಲೈ ಆಗುತ್ತೆ. ಆ ಥರ ನಾವು ಚೆಕ್ ಮಾಡು. ಪ್ರಾಬ್ಲಮ್ಸ್ ಮಾಡಿದಾಗ ನಾನು ಇನ್ನೂ ಡೀಟೇಲಾಗಿ ಹೇಳ್ತೀನಿ, ಏನು ತೊಂದರೆ ಇಲ್ಲ, ಡೋಂಟ್ ವರಿ ಅಬೌಟ್ ಇಟ್. ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ, ಈ 8th ಟೈಪ್ ಏನೇನು ಗೊತ್ತಾಯಿತು, ಸೇಮ್ 7th ಟೈಪ್ ಥರನೇ ಇದೆ, ಜಸ್ಟ್ ಸ್ಕ್ವೇರ್ ರೂಟ್ ಒಂದು ಎಕ್ಸ್ಟ್ರಾ. 9th ಟೈಪಲ್ಲಿ ಏನಿದೆ ಅಂದರೆ, ಕೆಲವೊಂದು ಕ್ವಶನ್ಸ್ ನಿಮಗೆ ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ ಅಂದರೆ, ಇಂಟಿಗ್ರೇಟ್ ಮಾಡಿ ಅಂತ ಹೇಳ್ತಾರೆ. ಡಿನಾಮಿನೇಟ್ರಲ್ಲಿ ಕ್ವಾಡ್ರಾಟಿಕ್ ಇರುತ್ತೆ, ಆದರೆ ನ್ಯೂಮರೇಟರಲ್ಲಿ ಕೂಡ ನಿಮಗೇನು ಮಾಡಿಬಿಡ್ತಾರೆ, ಲೀನಿಯರ್ ಎಕ್ಸ್ಪ್ರೆಷನ್ ಕೊಟ್ಬಿಡ್ತಾರೆ. ಲೀನಿಯರ್ ಅಂದರೆ ಏನು, ಎಲ್ಲಿ ಯಾವ ಎಕ್ಸ್ಪ್ರೆಷನಲ್ಲಿ ಎಕ್ಸಿಂದು ಡಿಗ್ರಿ 1 ಇರುತ್ತೋ ಅದನ್ನು ಲೀನಿಯರ್ ಅಂತೀವಿ. ಓಕೆ? ಸೊ ಲೀನಿಯರ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟಿದ್ದಾರೆ, ಕೆಳಗಡೆ ಕ್ವಾಡ್ರಾಟಿಕ್ಕು. ಸೊ ಈ ಥರ ಫಾರ್ಮ್ಯಾಟ್ ಕೊಟ್ಟಾಗ ನೀವೇನು ಮಾಡ್ತೀರಾ ಅಂದರೆ, ವೇರ್ ಪಿ ಕ್ಯೂ ಎ ಬಿ ಸಿ ದೀಸ್ ಆರ್ ಆಲ್ ಕಾನ್ಸ್ಟೆಂಟ್ಸ್, ವಿ ಆರ್ ಟು ಫೈಂಡ್ ರಿಯಲ್ ನಂಬರ್ಸ್ ಎ ಬಿ ಸಚ್ ದಟ್, ಅಂದರೆ ಸಿಂಪಲ್ ಥಿಂಗ್, ಮೇಲ್ಗಡೆ ಏನು ಲೀನಿಯರ್ ಇದೆಯಲ್ಲ ಅದನ್ನು ನೀವು ಸ್ಪ್ಲಿಟ್ ಮಾಡ್ಕೊತೀರ. ಸ್ಪ್ಲಿಟ್ ಹೇಗೆ ಮಾಡೋದು ಮ್ಯಾಮ್ ಅಂತ ಅಂದರೆ, ಸಿಂಪಲ್, ಯಾವುದೋ ಒಂದು ಕಾನ್ಸ್ಟೆಂಟ್ d/dx ಆಫ್ ಡಿನಾಮಿನೇಟ್ರಾಗಿ ಏನೈತಲ್ಲ ಅದನ್ನು ಪ್ಲಸ್ ಇನ್ನೂ ಒಂದು ಕಾನ್ಸ್ಟೆಂಟು. ಓಕೆನಾ? ಸೊ ಕಾನ್ಸ್ಟೆಂಟ್ ಹೇಗೆ ಕಂಡುಹಿಡಿಯೋದು ಮ್ಯಾಮ್, ಹಾಗಾದರೆ ಅಲ್ಲಿ ಹಂಗೆ ಸುಮ್ಮನೆ ಇಲ್ಲೇನೋ ಓಕೆ ಕಾನ್ಸ್ಟೆಂಟ್ ಐತೆ, ಅಲ್ಲಿ ನಾವು ಯಾವ ನಂಬರ್ ಬರೀಬೇಕು, ಏನು ಬರೀಬೇಕು ಅಂತ ಅಂದರೆ, ಸಿಂಪಲ್, ಫಸ್ಟ್ ನೀವು ಈ ಥರ ಸ್ಪ್ಲಿಟ್ ಮಾಡ್ಕೊಳ್ರಿ. ಅರ್ಥ ಆಯ್ತಲ್ಲ? ಫಸ್ಟ್ ಸ್ಪ್ಲಿಟ್ ಮಾಡ್ಕೊಂಡ ಮೇಲೆ ದೆನ್ ನಾವೇನು ಮಾಡ್ತೀವಿ, ಕಂಪ್ಯಾರಿಸನ್ಸ್ ಮಾಡ್ಕೊತೀವಿ. LHS RHS ನಾನು ಈಕ್ವಲ್ ಅಂತ ಹೇಳಿದ್ದೀನಿ ಅಂದಮೇಲೆ, ಈ ಕಡೆ ಎಕ್ಸ್ ಜೊತೆ ಕೋಎಫಿಷಿಯೆಂಟ್ ಏನಿದೆಯೋ LHS ಅಲ್ಲೂ ಎಕ್ಸ್ ಜೊತೆ ಇರುವಂಥ ಕೋಎಫಿಷಿಯೆಂಟ್ ಎರಡು ಈಕ್ವಲ್ ಆಗಲೇಬೇಕಾ, ಕರೆಕ್ಟಾ? ಸೊ ಕಂಪ್ಯಾರಿಸನ್ ಮಾಡಿಕೊಂಡು ನಾವು ಆ ಕಾನ್ಸ್ಟೆಂಟಿಂದ ವ್ಯಾಲ್ಯೂ ಕಂಡುಹಿಡಿತೀವಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಬಿ ಇದೆ, ಬಿ ಈಸ್ ಫ್ರೀ ಫ್ರಮ್ ಆಲ್ ಅದರ್, ಇಲ್ಲಿ ಹೌದಾ, ಬಿ ಈಸ್ ಫ್ರೀ ಫ್ರಮ್ ಆಲ್ ಅದರ್ ವೇರಿಯೇಬಲ್ಸ್, ಅಂದರೆ ಎಕ್ಸು ಅದು ಇದು ಏನೂ ಇಲ್ಲ, ಬಿ ಅನ್ನೋದೊಂದು ಕಾನ್ಸ್ಟೆಂಟ್. ಈ ಕಡೆ ಸೈಡಲ್ಲಿ ನಿಮಗೆ ಯಾವ್ದು ಕಾನ್ಸ್ಟೆಂಟ್ ನಂಬರ್ ಅಷ್ಟೇ ಇರುತ್ತೋ ಅದನ್ನು ಕಂಪೇರ್ ಮಾಡಿಬಿಟ್ಟು ನೀವು ಕಾನ್ಸ್ಟೆಂಟ್ನ ಕಂಡುಹಿಡಿತೀರ. ಅದನ್ನ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಆರಾಮಾಗಿ ಹೇಳ್ತೀನಿ, ಏನೂ ತೊಂದರೆ ಇಲ್ಲ. ಓಕೆನಾ? ರೈಟ್. ಸೊ ಇದರ ಫಸ್ಟ್ ಜಸ್ಟ್ ನೆನ್ಪಿಟ್ಕೋಬೇಕು, ಲೀನಿಯರು ಮತ್ತು ಕೆಳಗಡೆ ಕ್ವಾಡ್ರಾಟಿಕ್ ಕೊಟ್ಟರೆ ನಾನು ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀನಿ ಅಂದರೆ, ಒಂದು ಕಾನ್ಸ್ಟೆಂಟು ಇಂಟು ಡಿನಾಮಿನೇಟರಿಂದ ಡಿಫ್ರೆನ್ಸಿಯೇಷನ್ ಮಾಡಿಬಿಟ್ಟು ನನಗೇನು ಸಿಗುತ್ತೋ
ಆ ಎಕ್ಸ್ಪ್ರೆಷನ್ನು ಪ್ಲಸ್ ಸಮ್ ಅನದರ್ ಕಾನ್ಸ್ಟೆಂಟ್. ಅರ್ಥ ಆಯ್ತಲ್ಲ? ಇದೇ ರೀತಿ ಸೇಮ್ ಸ್ಕ್ವೇರ್ ರೂಟ್ ಹಾಕಿದರೆ ಇಲ್ಲಿ ಇನ್ ಕೇಸ್ ರೂಟ್ ಇದೆ ಅಂತಂದರೆ 10th ಒಂದು ಅದಕ್ಕೂ ಕೂಡ ಸೇಮ್ ಅಪ್ಲೈ ಆಗುತ್ತೆ. ವೆನ್ ವಿ ಸಾಲ್ವ್ ದ ಪ್ರಾಬ್ಲಮ್ಸ್ ಐ ವಿಲ್ ಡೆಫಿನೆಟ್ಲಿ ಲೆಟ್ ಯು ನೋ ಹೌ ಟು ಆ್ಯಕ್ಚುಲಿ ಜಡ್ಜ್, ಪ್ರೆಡಿಕ್ಟ್. ಓಕೆನಾ? ಹೆಂಗೆ ಮಾಡೋದು, ಏನು ಮಾಡೋದು, ಹೇಗೆ ಯೋಚನೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಯೋಚನೆ ಮಾಡೋದು ಹೇಳ್ಕೊಡೋದು ನಾನು, ನಿಮಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ಅದಕ್ಕೆ ಅಪ್ಲೈ ಮಾಡೋದು ನೀವು. ಅರ್ಥ ಆಯ್ತಲ್ಲ? ಹೇಗೆ ಮಾಡೋದು ಅನ್ನೋದು ಕಲಿಬೇಕು ನೀವು ನೀಟಾಗಿ. ಓಕೆ, ಸೊ ಇವತ್ತಿಗೆ ಅಷ್ಟೇ ಇರಲಿ, ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಎಕ್ಸಾಂಪಲ್ಸ್ ಎಲ್ಲ ನೀವು ಟ್ರೈ ಮಾಡಬೇಕು. ಯಾರಿಗಾದರೂ ಎಕ್ಸಾಂಪಲ್ ಪ್ರಾಬ್ಲಮ್ಸಲ್ಲಿ ಯಾವುದಾದ್ರೂ ಇನ್ ಕೇಸ್ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಅರ್ಥ ಆಯ್ತಲ್ಲ? ಸೊ ದಟ್ ಐ ವಿಲ್ ಕ್ಲಾರಿಫೈ ಇಟ್. ಯಾಕೆ ಅಂತಂದರೆ ಇವರು ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿರ್ತಾರಲ್ಲ, ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಸ್ಟೂಡೆಂಟ್ಸಿಗೆ ಏನೇನು ಇಷ್ಟು ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಸ್ಟೆಪ್ಪಿಂದ ಸೀದಾ ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತಾರಲ್ಲ, ಮಧ್ಯಕ್ಕೆ ಪ್ರೊಸೀಜರ್ ಏನು ಯೂಸ್ ಮಾಡಿದ್ರು ಅಂತಲೂ ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಗೊತ್ತಾಗಲ್ಲ. ಅರ್ಥ ಆಯ್ತಲ್ಲ? ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5/2 ಡೈರೆಕ್ಟಾಗಿ ಏನು ಬಂತು, ಎಕ್ಸ್ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಪ್ಲಸ್ 1/2 ಹೋಲ್ ಸ್ಕ್ವೇರ್. ಈಗ ಕೆಲವರು ಸ್ಟೂಡೆಂಟ್ಸು ಇದನ್ನು ಹೆಂಗೆ ಬಂತು ಅಂತಲೇ ಗೊತ್ತಾಗಲ್ಲ ಅವರಿಗೆ. ಅವಾಗ ಅವ್ರು ಏನು ಮಾಡಿಬಿಡ್ತಾರೆ, ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಭಾಳ ಕಷ್ಟ ಇದ್ದಾವೆ ಅಂತ ಅಂತಾರೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಅದಕ್ಕೆ ಹೇಳಿದೆ, ಈ ಥರ ಸಿಲ್ಲಿ ಡೌಟ್ಸ್ಗಳು ಇದೇನು ಮಾಡಿದ್ದಾರೆ, ಜಸ್ಟ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಏನಾರ ಡೌಟ್ಸ್ ಬಂದರೆ ಏನು ಮಾಡಬೇಕು, ಫಸ್ಟು ಆಸ್ಕ್ ಇನ್ ದ ಕಾಮೆಂಟ್ ಸೆಕ್ಷನ್. ಬಟ್ ಬಿಫೋರ್ ದಟ್ ಏನು ಮಾಡಬೇಕು, ನಾನು ಹೇಳ್ಕೊಟ್ಟಿರ್ತೀನಲ್ಲ, ಇದೇ ಟೈಪ್ ಪ್ರಾಬ್ಲಮ್ಸ್ ಎಕ್ಸಸೈಸಲ್ಲೂ ಬಂದಿರ್ತವೆ ತಾನೆ. ಸೊ ಅದಕ್ಕೆ ನಾನು ಯಾವ ಮೆಥಡ್ ಹೇಳ್ಕೊಟ್ಟಿರ್ತೀನೋ ಅದನ್ನು ಚೆಕ್ ಮಾಡಿರಿ ಒಂದ್ಸತಿ. ಅದನ್ನು ಚೆಕ್ ಮಾಡಿಬಿಟ್ಟು ಅದನ್ನೇ ಇಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಬಂತಾ ಓಕೆ, ಬರಲಿಲ್ಲ ಪ್ಲೀಸ್ ಆಸ್ಕ್ ಮೀ. ಓಕೆನಾ? ರೈಟ್. ಸೊ ಈ ಥರ ಟೆಕ್ಸ್ಟ್ ಬುಕ್ ಅವ್ರು ಆ ಥರ ಅದು ಜಸ್ಟು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಷ್ಟೇ, ಒಂದು ಸ್ಟೆಪ್ಪಿಂದ ಡೈರೆಕ್ಟ್ ಸ್ಟೆಪ್ಪಿಗೆ ಹೋಗೋದು. ಓಕೆ, ಅಂದರೆ ಈ ಏಜ್ ಗ್ರೂಪಿಗೆ ನೀವು ಅರ್ಥ ಮಾಡ್ಕೊಳೋ ಕೇಪಬಲ್ ಇರ್ತೀರಾ ಅಂತ ಅವ್ರ ಮೆಂಟಾಲಿಟಿ. ಸಮ್ ಸ್ಟೂಡೆಂಟ್ಸಿಗೆ ತೊಂದರೆ ಆಗುತ್ತೆ, ಪರವಾಗಿಲ್ಲ. ಓಕೆ, ತೊಂದರೆ ಆದರೂ ಕೂಡ ಪ್ರಾಬ್ಲಮ್ಸ್ನ ಬಿಡಬಾರ್ದು ನೀವು. ಯಾಕಂದರೆ ಒನ್ಸ್ ಯು ಸ್ಟಾರ್ಟ್ ಇಗ್ನೋರಿಂಗ್ ಆರ್ ಅವಾಯ್ಡಿಂಗ್ ದ ಪ್ರಾಬ್ಲಮ್ಸ್, ದೇ ಬಿಕಮ್ ಲೈಕ್ ಎ ನೈಟ್ ಮೇರ್. ಅಂದರೆ ನೀವು ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡಿದಷ್ಟು ನಿಮಗೆ ಇನ್ನೂ ಅದರಿಂದ ಭಯ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮ್ಯಾಥ್ಸ್ ಅಂದ್ರೇ ಭಯ ಅಂತ ಆಗೋದೇ ರೀಸನ್ ಏನಂದರೆ ಇದೆ. ನೀವು ಫೇಸ್ ಮಾಡಬೇಕು, ಹೆಂಗಿದ್ರೂ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ಅಂತ. ಸೊ ಅವಾಗ ಏನಾಗುತ್ತೆ, ಯು ಆರ್ ಏಬಲ್ ಟು ಸಾಲ್ವ್ ದೆಮ್ ಪ್ರಾಪರ್ಲಿ. ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಅಟ್ಲೀಸ್ಟ್ ಪ್ರಪಂಚದಲ್ಲಿ ಒಬ್ಬರೋ ಇಬ್ಬರು ಮಾಡ್ತಿದ್ದಾರೆ ಅಂತ ಅಂದರೆ ನನಗೂ ಬರುತ್ತೆ. ಪ್ರಪಂಚ ಬಿಟ್ಟರೆ ನಿಮ್ಮ ಕ್ಲಾಸಲ್ಲೇ ಒಬ್ಬರೋ ಇಬ್ಬರಿಗೆ ಅರ್ಥ ಆಗ್ತೈತೆ ಅಂದರೆ ನನಗೂ ಅರ್ಥ ಆಗಬೇಕು ಅನ್ನೋದು ನಿಮಗೆ ಅನ್ನಿಸ್ಬೇಕು. ಅದು ಇಲ್ಲ ಅನ್ನೋ ನನ್ನಲ್ಲೇ ಏನೋ ಫಾಲ್ಟ್ ಇದೆ, ನಾನೇ ಏನೋ ಹಾರ್ಡ್ ವರ್ಕ್ ಜಾಸ್ತಿ ಮಾಡಬೇಕಾಗಿದೆ ಅಂತ ಅನ್ನಿಸ್ಬೇಕು ನಿಮಗೆ. ಓಕೆ, ಎನಿವೇಸ್, ಸೊ ಇವತ್ತಿಗೆ ಇಷ್ಟೇ ಇರಲಿ. ಕಮ್ಮಿಂಗ್ ಕ್ಲಾಸಲ್ಲಿ ನಾನು ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಆ್ಯಂಡ್ ಜಸ್ಟ್ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ಕೈಂಡ್ಲಿ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಪ್ಲೀಸ್. ಓಕೆ, ಆ್ಯಂಡ್ ವಿಡಿಯೋನ ದಯವಿಟ್ಟು ವಾಚ್ ಮಾಡ್ತೀರಾ, ಲೈಕ್ ಮಾಡಿ. ಯಾಕಂದರೆ ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ, ಅಂದರೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸೆಕೆಂಡ್ PUC ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಯೂಟ್ಯೂಬ್ ಏನು ಮಾಡುತ್ತೆ, ಅದ್ರ ಆಲ್ಗೋರಿದಮ್ ಫಾಲೋ ಮಾಡಿಬಿಟ್ಟು ಅದು ಅವರಿಗೆ ರೆಕಮೆಂಡ್ ಮಾಡುತ್ತೆ ವಿಡಿಯೋನ. ಆವಾಗ ನೀವು ಇಂಡೈರೆಕ್ಟ್ಲಿ ನಿಮಗೆ ಪರಿಚಯ ಇಲ್ಲದೆ ಇರೋರಿಗೂ ಹೆಲ್ಪ್ ಮಾಡ್ದಂಗೆ ಆಯಿತು. ಸೊ ಹೆಲ್ಪಿಂಗ್ ಈಸ್ ಎ ಬ್ಯೂಟಿಫುಲ್ ಫೀಲಿಂಗ್. ಅರ್ಥ ಆಯ್ತಲ್ಲ? ಸೊ ಕೈಂಡ್ಲಿ ಡೂ ದ್ಯಾಟ್. ಓಕೆ, ಲೈಕ್ ಮಾಡಿ ವಿಡಿಯೋನ, ದೆನ್ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಓಕೆ, ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ನಾನೇನು ದೇವರಲ್ಲ, ಐ ಆಮ್ ನಾಟ್ ಗಾಡ್. ಐ ಮೈಟ್ ಹ್ಯಾವ್ ಕಮಿಟೆಡ್ ಸಮ್ ಮಿಸ್ಟೇಕ್ಸ್ ಇನ್ ವೈಲ್ ಎಕ್ಸ್ಪ್ಲೇನಿಂಗ್. ಓಕೆ, ಎಲ್ಲಾದರೂ ಒಂದು ಕಡೆ ಪ್ಲಸ್ ಮೈನಸ್ ಬರೆಯೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅಂತ ನಿಮಗೆ ಅನಿಸಿದರೆ, ಅಂದರೆ ಎಲ್ಲಾದರೂ ಮಿಸ್ಟೇಕ್ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ದಟ್ ನನಗೆ ಅಲ್ಲಿ ಏನಾರ ನನ್ನ ಮಿಸ್ಟೇಕ್ ಇದೆ ಅಥವಾ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದರೆ ಅಲ್ಲೇ ಕ್ಲಾರಿಫೈ ಮಾಡ್ಕೊತೀನಿ. ಅಲ್ಲಿಗೆ ಏನಾಗುತ್ತೆ, ಬೇರೆ ಸ್ಟೂಡೆಂಟ್ಸಿಗೂ ಕೂಡ ಅದೇ ಸೇಮ್ ಪ್ರಾಬ್ಲಮ್ ಆಗಿದ್ದರೆ ಅವ್ರು ಕಾಮೆಂಟ್ ನೋಡ್ಕೊತಾರೆ ಕಾಮೆಂಟ್ ಸೆಕ್ಷನಲ್ಲಿ, ಅವ್ರಿಗೂ ಹೆಲ್ಪ್ ಆಗಿಬಿಡುತ್ತೆ. ಓಕೆನಾ? ಸೊ ಡೋಂಟ್ ಫೀಲ್ ಲೈಕ್ ಇಂಥ ಸಿಲ್ಲಿ ಡೌಟ್ ಯಾಕೆ ಕೇಳೋಣ. ನೋ, ನಥಿಂಗ್ ಲೈಕ್ ದಟ್. ಯೂಟ್ಯೂಬ್ ಸೋಷಲ್ ಮೀಡಿಯಾದ ಒಂದು ಬೆನಿಫಿಟ್ ಏನಂತ ಅಂದರೆ ಇಲ್ಲಿ ಯಾರು ಅಂತಲೇ ಗೊತ್ತಾಗಲ್ಲ. ಅರ್ಥ ಆಯ್ತಲ್ಲ? ಸೊ ಯು ಆರ್ ಫ್ರೀ ಟು ಕಾಮೆಂಟ್, ಡೋಂಟ್ ವರಿ ಅಟ್ ಆಲ್. ಎಂಥ ಸಿಲ್ಲಿ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಮಾಡ್ಬೋದು ನೀವು. ಓಕೆ, ಸೊ ರೈಟ್, ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.